ನಮ್ಮ ಮುಂದಿನ ಪೀಳಿಗೆ ಪ್ಲಾಸ್ಟಿಕ್ಕಿನ ವಿಷದಿಂದ ಖಂಡಿತವಾಗಿಯೂ ಅಂಗವಿಕಲರಾಗಿ ಮತ್ತು ಸರಿಯಾದ ಆರೋಗ್ಯ ಇಲ್ಲದಂತೆ ಹುಟ್ಟುವಂಥ ಬಹಳಷ್ಟು ಪ್ರಕರಣಗಳು ಈಗಾಗಲೇ ಗೋಚರ ಆಗ್ತಾ ಇದೆ. ಸ್ವಚ್ಛತೆ ಕಸ ಹೆಕ್ಕುವಾಗಲ್ಲ, ಗಾಡಿ ತುಂಬುವಾಗ ನೋಡುವಾಗ ನಿಜವಾಗ್ಲೂ ಜೀವ ಹೋದಾಗಾಗ್ತದೆ. ನಿಮ್ಮ ಗ್ರಾಮ ಸಮಿತಿಯ ಮೂಲಕ ನಮ್ಮ ಸುಳ್ಯ ಹಬ್ಬ ಸಮಿತಿಗೆ ಬರಬೇಕು. ಅರಂತೋಡು ಗ್ರಾಮ ಪಂಚಾಯತ್ನಲ್ಲಿ 2018ರಲ್ಲಿ ಪ್ರಾರಂಭವಾದಂತಹ 2018 ಡಿಸೆಂಬರ್ 31ರಂದು ಪ್ರಾರಂಭವಾದಂತಹ ಮಾಸಿಕ ಸ್ವಚ್ಛತಾ ಕಾರ್ಯಕ್ರಮವು ಇವತ್ತಿಗೆ 75 ಕಾರ್ಯಕ್ರಮಗಳನ್ನು ಪೂರೈಸಿದೆ. ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದು 75 ಕಾರ್ಯಕ್ರಮಗಳನ್ನು ಪೂರೈಸಿದ ಈ ಸುಸಂದರ್ಭದಲ್ಲಿ ಈ ಕಾಲೇಜು ಅರಂತೋಡು ಗ್ರಾಮ ಪಂಚಾಯತ್, ರಾಷ್ಟ್ರೀಯ ಸೇವಾ ಯೋಜನೆ, ನೆಹರು ಸ್ಮಾರಕ ಕಾಲೇಜು ಅರಂತೋಡು, ಸುಳ್ಯ ಸುದ್ದಿ ಹಬ್ಬ, ಅರಂತೋಡು ಗ್ರಾಮ ಸಮಿತಿ ಇವುಗಳ ಸಂಯೋಜನೆಯಲ್ಲಿ ಸಹಯೋಗದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಈಗಾಗಲೇ ನಾವೆಲ್ಲರೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಗಿಸಿ ಪಾನೀಯವನ್ನು ಸೇವಿಸಿ ಸಭಾ ಕಾರ್ಯಕ್ರಮಕ್ಕೆ ಸಭೆಯಲ್ಲಿ ಆಸೀನರಾಗಿದ್ದೇವೆ. 19 ಸಂಘ ಸಂಸ್ಥೆಗಳು ಏನಿದೆ ಅವರ ಒಂದು ಸಹಯೋಗದಲ್ಲಿ, ಅವರ ಸಹಕಾರದಿಂದ ಕಳೆದ 75 ಕಾರ್ಯಕ್ರಮಗಳು ಕೂಡ ನಡೆಯುತ್ತಾ ಬಂದಿದೆ. 75 ಕಾರ್ಯಕ್ರಮ ಅಂದರೆ 19 ಸಂಘ ಅಂದರೆ ಪ್ರತಿಯೊಂದು ಸಂಘವು ಕನಿಷ್ಠ 2ರಿಂದ 3 ಸಲ 4 ಸಲ ಈ ಕಾರ್ಯಕ್ರಮಗಳು ರೊಟೇಷನ್ ಪದ್ಧತಿಯಲ್ಲಿ ಬರ್ತಾ ಹೋಗ್ತದೆ. ಆ ಎಲ್ಲ ಸಂಘಟನೆ, ನಮ್ಮ ನಿರೀಕ್ಷೆ ಇದ್ದದ್ದು ಸುಮಾರು 100ರಿಂದ 120 ಜನ ಸೇರ್ಬೋದು ಅಂತ ಹೇಳುವ ನಿರೀಕ್ಷೆ ಇತ್ತು. ಎಲ್ಲವನ್ನು ಮೀರಿ ಸುಮಾರು 150ರಿಂದ 200ರ ಆಸುಪಾಸಿಗೆ ನಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದು ನಮ್ಮ ಅರಂತೋಡಿನ ಎಲ್ಲ ಸ್ವಚ್ಛತೆಯ ಬಗ್ಗೆ ಅರಿವು ಹೊಂದಿರುವ ನಾಗರಿಕರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ಅರಂತೋಡು ಪಂಚಾಯತ್ ಯಾವಾಗ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರ ಬಂತೋ ಅವರಿಂದ ಪ್ರವರ್ತಿತವಾದ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮಗಳು ಯಾವಾಗ ದೇಶದಲ್ಲಿ ಮೂಡಿ ಬರಲಿಕ್ಕೆ ಪ್ರಾರಂಭ ಆಯಿತೋ ಆವಾಗಿಂದಲೇ ಸಕ್ರಿಯವಾಗಿ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದೆ. ಆವಾಗಲೇ ಏನು ಸ್ವಚ್ಛ ಭಾರತ್ ಮಿಷನ್ನ ಕಾರ್ಯಕ್ರಮಗಳಿದ್ವೋ ಅದರ ಪ್ರಕಾರ ಇಡೀ ಗ್ರಾಮದಲ್ಲಿ ಸ್ವಚ್ಛತೆ ಅರಿವನ್ನು ಮೂಡಿಸುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂತು. ಮುಂದೆ ಸ್ವಚ್ಛ ಭಾರತ್ ಮಿಷನ್ನ ಕಾರ್ಯಕ್ರಮದ ಅಡಿಯಲ್ಲಿಯೇ ನಮ್ಮ ಗ್ರಾಮದಲ್ಲಿ ಸುಸಜ್ಜಿತವಾದ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಆಯಿತು. ಅದಕ್ಕೊಂದು ಸಾಂಸ್ಥಿಕ ರೂಪ ಬಂತು. ಇದನ್ನೆಲ್ಲ ನಾನು ಪುನರಾವರ್ತನೆ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಈಗಾಗಲೇ ವೇದಿಕೆಯಿಂದ ಭಾಳಷ್ಟು ಸಲ ಇದನ್ನು ನಮ್ಮ ಜೊತೆ ಹಂಚಿಕೊಳ್ಳಲಾಗಿದೆ. ಇವತ್ತು ಕೂಡ ಉದ್ಘೋಷಕರು ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ತಮ್ಮ ಮುಂದಿಡುವ ವಿಷಯ ಏನು ಅಂತೇಳಿದರೆ, ಈ ಸ್ವಚ್ಛತಾ ಕಾರ್ಯಕ್ರಮದ ಹಿಂದೆ ಇದ್ದಂಥ ಆಶಯ, ಈ ಆಶಯದ ಬಗ್ಗೆ ಮಾತ್ರ ತಮ್ಮ ಗಮನವನ್ನು ಸೆಳೀಲಿಕ್ಕೆ ಇಚ್ಛೆಪಡ್ತೇನೆ. ಈ ಸ್ವಚ್ಛತಾ ಕಾರ್ಯಕ್ರಮ ಅರಂತೋಡಿನ ಪಂಚಾಯತಿನ ಮುಂದಾಳತ್ವದಲ್ಲಿ ಪ್ರಾರಂಭ ಆಗಿ ಇಡೀ ದೇಶದಲ್ಲೇ ಗುರುತಿಸುವಂಥ ಒಂದು ಹಂತಕ್ಕೆ ಬರಬೇಕಾದ್ರೆ ಅದರ ಹಿಂದೆ ಇದ್ದಂಥ ಆಶಯ ಪರ್ಯಾವರಣ ಅಥವಾ ಪರಿಸರದ ಸಂರಕ್ಷಣೆ. ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಮಾಡ್ಬೋದಾದಂಥ ಒಂದು ಘನ ಕಾರ್ಯ ಅಂತೇಳಿದರೆ, ತಾನು ಈ ಭೂಮಿಗೆ ಬಂದಾಗ ಹೇಗೆ ಏನು ಪರಿಸ್ಥಿತಿ ಇತ್ತೋ ಅಂಥದ್ದೇ ಪರಿಸ್ಥಿತಿಯನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಂಥದ್ದು. ಈ ದೃಷ್ಟಿಯಿಂದ ಪರ್ಯಾವರಣದ ರಕ್ಷಣೆ ಅಥವಾ ಪರಿಸರದ ರಕ್ಷಣೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಕಾರ್ಯ ಆಗ್ತದೆ. ಪರ್ಯಾವರಣದ ರಕ್ಷಣೆ ಹೇಗೆ ಮಾಡ್ಬೋದು ಅಂತ ಹೇಳಿದರೆ, ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ಹೇಳ್ತಾರೆ. ಅಂದರೆ ಈ ಗ್ರಹದಲ್ಲಿ, ಭೂಮಿಯಲ್ಲಿ ಯಾವಾಗ ಕಾರ್ಬನ್ ಉತ್ಪತ್ತಿ ಕಡಿಮೆ ಆಗ್ತದೋ ಮತ್ತು ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳುವಂಥದ್ದು ಕಡಿಮೆ ಆಗ್ತದೋ ಮತ್ತು ಕಾರ್ಬನ್ನ ಉತ್ಪತ್ತಿ ಕಡಿಮೆ ಆಗ್ತದೋ ಆಗ ಪರಿಸರ ಸಂರಕ್ಷಣೆ ಆಗ್ತದೆ. ಬಹುಶಃ ನಾವು ಮಾಡುವಂಥ ವನ ಮಹೋತ್ಸವ, ಗಿಡ ಬೆಳೆಸೋದು ಇದಕ್ಕೆಲ್ಲ ಪೂರಕ. ಇದರ ಜೊತೆಗೆ ಮಾನವ ಚಟುವಟಿಕೆಯಿಂದ ಏನು ಕಸ ಉತ್ಪಾದನೆ ಆಗ್ತದೋ ಅದರಿಂದ ಪರಿಸರಕ್ಕೆ ಬಹಳ ದೊಡ್ಡ ಹಾನಿಯಾಗ್ತದೆ. ಮುಖ್ಯವಾಗಿ ಕಸದಲ್ಲಿ 2 ವಿಧ ಗುರುತಿಸ್ತಾರೆ. ಒಂದು ಒಣ ಕಸ ಮತ್ತು ಹಸಿ ಕಸ ಅಂತೇಳಿ. ಹಸಿ ಕಸ ಅಂದರೆ ಗೊಬ್ಬರ ಆಗುವಂಥದ್ದು, ಭೂಮಿಯಲ್ಲಿ ಬೆರೆತು ಹೋಗುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಹಸಿ ಕಸ ಯಾವಾಗಲೂ ಸಮಸ್ಯೆ ಆಗುವುದಿಲ್ಲ. ಅದು ಗೊಬ್ಬರ ಆಗಿ ನಮ್ಮ ತೋಟಗಳಲ್ಲಿ ಸಸ್ಯದ ಬೆಳವಣಿಗೆಗೆ ಪೂರಕವಾಗಿ ಉಪಯೋಗ ಆಗ್ತದೆ. ಆದರೆ ಒಣ ಕಸ ಏನಿದೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ ಅದು ಇಡೀ ಭೂಗ್ರಹದ ವಾತಾವರಣವನ್ನು ಕುಲಕೆಡಿಸಲಿಕ್ಕೆ ಕಾರಣ ಆಗ್ತದೆ. ಒಣ ಕಸಗಳಲ್ಲಿ ಕೂಡ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡಿದರೆ ಇವತ್ತು ಭೂತಾಕಾರವಾಗಿ ಸಮಸ್ಯೆಯಾಗಿ ನಮ್ಮ ಮುಂದೆ ನಿಂತಿರುವಂಥದ್ದು ಪ್ಲಾಸ್ಟಿಕ್ ಖಂಡಿತ ಅಪಾಯಕಾರಿಯಲ್ಲ.
ಪ್ಲಾಸ್ಟಿಕ್ಕಿಗೆ ಅದರದೇ ಆದ ಉಪಯೋಗಗಳಿವೆ. ಆದರೆ ಯಾವಾಗ ಪ್ಲಾಸ್ಟಿಕ್ ಕಸ ಆಗಿ ಪರಿವರ್ತನೆ ಆಗ್ತದೋ ಅದು ಪರಿಸರದ ನಾಶಕ್ಕೆ ಕಾರಣ ಆಗ್ತದೆ. ಬಹುಶಃ ನೀವು ಕೂತಿರುವಂಥ ಕುರ್ಚಿಗಳು ಪ್ಲಾಸ್ಟಿಕ್ಕಿನ ಆವಿಷ್ಕಾರ ಆಗದೇ ಇದ್ದರೆ ಬಹುಶಃ ಇದನ್ನು ಮರದಿಂದ ಅಥವಾ ಕಬ್ಬಿಣದಿಂದ ಮಾಡಬೇಕಾಗ್ತಿತ್ತು. ಹಿಂದೆ ಕಬ್ಬಿಣದ ಮಡಚುವ ಕುರ್ಚಿಗಳೆಲ್ಲ ಇದ್ದದ್ದು ಸಭಾಭವನಗಳಲ್ಲಿ ನಮ್ಮೆಲ್ಲ ಗಮನಕ್ಕೆ ಬಂದಿದೆ. ಕಬ್ಬಿಣ ಬೇಕಾದರೆ ಗಣಿಗಾರಿಕೆ ಮಾಡಬೇಕು, ಮರದ ಕುರ್ಚಿ ಮಾಡಬೇಕಾದ್ರೆ ಮರಗಳನ್ನು ಕಡಿಬೇಕು. ಈ ಎರಡೂ ಚಟುವಟಿಕೆಗಳು ಕೂಡ ಪರಿಸರಕ್ಕೆ ಮಾರಕ. ಅದನ್ನು ಪ್ಲಾಸ್ಟಿಕ್ಕಿನ ಆವಿಷ್ಕಾರ ಖಂಡಿತವಾಗಿ ತಪ್ಪಿಸಿದೆ. ಆದರೆ ಇದೇ ಪ್ಲಾಸ್ಟಿಕ್ಕನ್ನು ನಾವು ಬೇಕಾಬಿಟ್ಟು ಎಲ್ಲೆಲ್ಲೋ ಬಿಸಾಡಿದರೆ ಅದು ಕಸ ಆಗಿ ಪರಿವರ್ತನೆ ಆಗಿ ನಮಗೆ ಬಹಳ ದೊಡ್ಡ ತೊಂದರೆಯನ್ನು ಕೊಡ್ತದೆ. ಮುಖ್ಯವಾಗಿ ಪ್ಲಾಸ್ಟಿಕ್ ಕಸ ಏನಿದೆ ಅದನ್ನು ನಾವು ಕಣ್ಮರೆ ಮಾಡುವಂಥ ಎರಡು ವಿಧಾನಗಳಂದರೆ, ಒಂದು ಉರಿಸುವುದು, ಅದನ್ನು ಬೆಂಕಿಗೆ ಹಾಕುವುದು, ಇಲ್ಲದಿದ್ದರೆ ದೊಡ್ಡ ದೊಡ್ಡ ಗುಂಡಿಗಳನ್ನು ತೆಗೆದು ಅದನ್ನಲ್ಲಿ ಹೂತು ಹಾಕುವಂಥದ್ದು. ಇದೆರಡು ಬಹಳ ಅಪಾಯಕಾರಿಯಾದ ಚಟುವಟಿಕೆಗಳು. ಉರಿಸಿದಾಗ ಅಥವಾ ಭೂಮಿಯಲ್ಲಿ ಅದನ್ನು ಸೇರಿಸಿದಾಗ ಪ್ಲಾಸ್ಟಿಕ್ಕಿನಲ್ಲಿರುವಂಥ ಬೇರೆ ಬೇರೆ ರಾಸಾಯನಿಕಗಳು, ಥಾಲೇಟ್, ಥಯಾಸಿನ್ ಅಂತೆಲ್ಲ ಹೇಳ್ತಾರೆ, ಅಂಥ ರಾಸಾಯನಿಕಗಳು ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ವಾತಾವರಣಕ್ಕೆ ಬಿಡುಗಡೆ ಆದ ಈ ರಾಸಾಯನಿಕಗಳು ಪುನಃ ನಮ್ಮ ದೇಹವನ್ನು ಸೇರಿ ದೇಹಕ್ಕೆ ಹಲವಾರು ಕಾಯಿಲೆಗಳನ್ನು, ತೊಂದರೆಗಳನ್ನು ಉಂಟು ಮಾಡ್ತದೆ. ಮುಖ್ಯವಾಗಿ ಬಂಜೆತನ, ಮಕ್ಕಳಾಗದಿರುವಂಥದ್ದು, ನಿರಂತರ ಅಸ್ತಮದ ಸಮಸ್ಯೆ, ಡಯಾಬಿಟಿಸ್, ಇಂಥ ಕಾಯಿಲೆಗಳು, ಕ್ಯಾನ್ಸರ್ನಂಥ ಕಾಯಿಲೆಗಳು ಕೂಡ ಮನುಷ್ಯನಿಗೆ ಬರಲಿಕ್ಕೆ ಈ ಪ್ಲಾಸ್ಟಿಕ್ಕಿನಲ್ಲಿದ್ದ ರಾಸಾಯನಿಕಗಳು ವಾತಾವರಣದಲ್ಲಿ ಬೆರೆತು ಹೋಗಿರುವಂಥದ್ದು ಬಹಳ ಮುಖ್ಯ ಕಾರಣ ಆಗಿರ್ತದೆ. ಅದಲ್ಲದೆ ಈ ಪ್ಲಾಸ್ಟಿಕ್ ವಾತಾವರಣದಲ್ಲಿ ಸೂರ್ಯನ ಶಾಖಕ್ಕೆ ಸಣ್ಣ ಸಣ್ಣ ತುಣುಕುಗಳಾಗಿ ಅದು ಮೈಕ್ರೋಪ್ಲಾಸ್ಟಿಕ್ ಆಗಿ ಬದಲಾಗ್ತದೆ. ಈ ಮೈಕ್ರೋಪ್ಲಾಸ್ಟಿಕ್ ಪುನಃ ಗಾಳಿ, ನೀರು ಮತ್ತು ಆಹಾರದ ಮೂಲಕ ಮನುಷ್ಯನನ್ನು ಸೇರ್ತದೆ. ಮನುಷ್ಯ ಮಾತ್ರ ಅಲ್ಲ, ಬೇರೆ ಬೇರೆ ಜೀವಿಗಳ ದೇಹಗಳನ್ನು ಕೂಡ ಸೇರ್ತದೆ. ಇದು ಕೂಡ ಬಹಳ ದೊಡ್ಡ ಆರೋಗ್ಯದ ಸಮಸ್ಯೆಗೆ ಕಾರಣ ಆಗ್ತದೆ. ನಮ್ಮ ಮುಂದಿನ ಪೀಳಿಗೆ ಪ್ಲಾಸ್ಟಿಕ್ಕಿನ ವಿಷದಿಂದ ಖಂಡಿತವಾಗಿಯೂ ಅಂಗವಿಕಲರಾಗಿ ಮತ್ತು ಸರಿಯಾದ ಆರೋಗ್ಯ ಇಲ್ಲದಂತೆ ಹುಟ್ಟುವಂಥ ಬಹಳಷ್ಟು ಪ್ರಕರಣಗಳು ಈಗಾಗಲೇ ಗೋಚರ ಆಗ್ತಾ ಇದೆ. ಖಂಡಿತವಾಗಿಯೂ ಇದನ್ನು ನಾವು ನಿಯಂತ್ರಿಸದಿದ್ದರೆ ಮುಂದೆ ಒಂದು ದೊಡ್ಡ ಮನುಕುಲವೇ ಅಂಗವಿಕಲ ಮನುಕುಲ ಆಗುವಂಥ ಬಹಳ ದೊಡ್ಡ ಸಮಸ್ಯೆ ನಮ್ಮ ಮುಂದಿದೆ. ಇದನ್ನು ತಪ್ಪಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಈ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗ್ತದೆ. ಇದಕ್ಕೆ ಮೂರೇ ಕಾರಣಗಳು. ಕಸ ಆಗದ ಹಾಗೆ ನೋಡುವಂಥದ್ದು, ಮೂಲದಲ್ಲೇ ಕಸ ಆಗದ ಹಾಗೆ ನೋಡುವಂಥದ್ದು. ಇದಕ್ಕೆ 3 Rs ಅಂತೇಳಿ ತಜ್ಞರು ಒಂದು ಪರಿಹಾರವನ್ನು ಸೂಚಿಸಿದ್ದಾರೆ. ರೆಫ್ಯೂಸಲ್, ರೀಯೂಸ್ ಮತ್ತು ರೀಸೈಕಲ್ ಅಂತೇಳಿ. ಪ್ಲಾಸ್ಟಿಕ್ಕಿನ ವಸ್ತುಗಳು ಏನಿದೆಯೋ ಅದನ್ನು ಎಲ್ಲೆಲ್ಲಿ ನಾವು ರೆಫ್ಯೂಸ್ ಮಾಡ್ಬೋದು, ನಾನು ಅದನ್ನು ಉಪಯೋಗಿಸಿಲ್ಲ ಅಂತೇಳಿ ಪರ್ಯಾಯ ಇದ್ದಾಗ ಎಲ್ಲೆಲ್ಲಿ ರೆಫ್ಯೂಸ್ ಮಾಡ್ಬೋದು ಅಲ್ಲೆಲ್ಲಿ ರೆಫ್ಯೂಸ್ ಮಾಡಬೇಕು. ಅಕಸ್ಮಾತ್ ಅದನ್ನು ಯೂಸ್ ಮಾಡಲೇಬೇಕಾದಾಗ ಅದನ್ನು ರಿಯೂಸ್ ಮಾಡಬೇಕು. ಒಮ್ಮೊಮ್ಮೆ ಒಂದೊಂದೇ ಸರಿ ಯೂಸ್ ಮಾಡುವಂಥದ್ದಲ್ಲ, ಅದನ್ನು ಪುನಃ ಯೂಸ್ ಮಾಡಬೇಕು, ಹೆಚ್ಚು ಸಲ ಯೂಸ್ ಮಾಡಬೇಕು. ಅಕಸ್ಮಾತ್ ಯೂಸ್ ಮಾಡಿ ಅದು ಇನ್ನೂ ಯೂಸ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಾಗ ಅದನ್ನು ರಿಸೈಕಲಿಗೆ ಕಳಿಸಬೇಕು. ರಿಸೈಕಲಿಗೆ ಕಳಿಸುವಂಥ ವ್ಯವಸ್ಥೆಗಳು ನಮ್ಮಲ್ಲಿವೆ. ನಮ್ಮದೊಂದೇ ಗ್ರಾಮ ಪಂಚಾಯತಲ್ಲಿ ಟನ್ಗಟ್ಟಲೆ ಪ್ಲಾಸ್ಟಿಕ್ ಕಸವನ್ನು ನಾವು ಸಂಗ್ರಹಿಸಿ ರಿಸೈಕಲಿಗೆ ಕಳಿಸಿದ್ದೇವೆ. ಒಂದು ಗ್ರಾಮದಲ್ಲಿ ಟನ್ಗಟ್ಟಲೆ ಕಳಿಸ್ಬೋದಂದರೆ ಇಡೀ ದೇಶ ಮತ್ತು ಇಡೀ ಪ್ರಪಂಚವನ್ನು ಗಮನದಲ್ಲಿಟ್ಟರೆ ಎಷ್ಟು ದೊಡ್ಡ ಪ್ಲಾಸ್ಟಿಕ್ ರಾಶಿ ನಮ್ಮ ಮುಂದೆ ಕಣ್ಮುಂದೆ ಬರ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ರೆಫ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಆದ ನಂತರ ಇನ್ನೊಂದು ನಾವು ಬಹಳ ಗಮನದಲ್ಲಿ ಬೇಕಾದಂಥ ಸಂಗತಿ ಅಂದರೆ ಕಸ ಮೂಲದಲ್ಲಿ ಉತ್ಪತ್ತಿ ಆಗದ ಹಾಗೆ ನೋಡುವಂಥದ್ದು. ಇವತ್ತು ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 75ನೇ ತಿಂಗಳಿನ ಕಾರ್ಯಕ್ರಮ ಅಂತೇಳಿ ನಮ್ಮ ಸಾಧನೆ ಅಂತೇಳಿ ನಾವು ಹೇಳಿಕೊಳ್ತೇವೆ. ಖಂಡಿತವಾಗಿ ನಿರಂತರವಾಗಿ 75 ತಿಂಗಳ ಕಾಲ ಪಂಚಾಯತಿನಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದು ಬಹಳ ದೊಡ್ಡ ಸಾಧನೆ. ನಿಮಗೆಲ್ಲರಿಗೂ ಅಭಿನಂದನೆಗಳು, ಅದನ್ನು ಒಪ್ಪಿಕೊಳ್ತೇವೆ. ಆದರೆ ಅದರ ಜೊತೆಗೆ ಇನ್ನೊಂದು ಕೋನದಲ್ಲಿ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ನೀವು ರಸ್ತೆಯಲ್ಲಿ ಕಸ ಹಾಕಿ ಅದನ್ನು ಪುನಃ ಹೆಕ್ಕುವಂಥ ಪರಿಸ್ಥಿತಿ ಬಂದರೆ ಅದು ಖಂಡಿತ ಕಸದ ಸಮಸ್ಯೆಗೆ ಪರಿಹಾರ ಅಲ್ಲ. ಕಸ ಬೀಳದಾಗೆ ನೋಡಿಕೊಳ್ಳುವಂಥದ್ದೇ ಅದಕ್ಕೆ ಶಾಶ್ವತವಾದ ಪರಿಹಾರ. ಅದರಿಂದಾಗಿ 75 ತಿಂಗಳಾದಾಗ ನಾವು ಜನರಿಗೆ ಅರಿವು ಮೂಡಿಸುವ ಕೆಲಸದಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದರೆ ಇವತ್ತು ಚೀಲ ಹಿಡ್ಕೊಂಡು ಹೋಗುವಾಗ ಒಂದು ಚೀಲ ಕೂಡ ಭರ್ತಿ ಆಗಬಾರ್ದಿತ್ತು, ಯಾರು ಕೂಡ ಅಲ್ಲಿ ಕಸ ಹಾಕಬಾರ್ದಿತ್ತು. ನಾವು ಟೂರಿಸ್ಟ್ಗಳು ಹಾಕ್ತಾರೆ ಅಂತ ಹೇಳ್ತೇವೆ, ಆದರೆ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಇಡೀ ಆಲ್ ಇಂಡಿಯಾದ ಕಾರ್ಯಕ್ರಮ. ಅರಂತೋಡಿನಲ್ಲಿ ಏನು ಜಾಗೃತಿ ಮೂಡಿದೆಯೋ ಅದು ಪಕ್ಕದ ಗ್ರಾಮದಲ್ಲೂ ಮೂಡಬೇಕು, ಅದರಾಚೆ ಗ್ರಾಮದಲ್ಲೂ ಮೂಡಬೇಕು, ತಾಲೂಕಲ್ಲಿ ಮೂಡಬೇಕು, ರಾಜ್ಯದಲ್ಲಿ ಮೂಡಬೇಕು ಮತ್ತು ಇಡೀ ದೇಶದಲ್ಲಿ ವ್ಯಾಪಿಸಬೇಕು. ಯಾರು ಪ್ರವಾಸಿಗರಾಗಿ ಬರ್ತಾರೋ ಅವರಲ್ಲಿ ಕೂಡ ಪ್ರಜ್ಞೆ ಇರಬೇಕು. ಕಸ ಹಾಕಬಾರ್ದು, ಕಸವನ್ನು ಎಲ್ಲಿ ನಾವು ವಿಲೇವಾರಿ ಮಾಡಬೇಕೋ ಅಲ್ಲೇ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಖಂಡಿತವಾಗಿಯೂ ನಮ್ಮ ಅರಿವಿನಲ್ಲಿ ಬರಬೇಕು. ಅದರಿಂದಾಗಿ ನಾನು ಇವತ್ತು ಸೇರಿರುವಂಥ ಈ ಕಾರ್ಯಕ್ರಮದ ಮುಖ್ಯ ಬಿಂದುಗಳಾದ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡೋದು ಏನು ಅಂತೇಳಿದರೆ, ಕಸ ಹಾಕುವುದು ಮತ್ತು ಹೆಕ್ಕುವುದು ಅದು ನಮ್ಮ ಜಾಯಮಾನ ಅಲ್ಲ. ಪಂಚಾಯತಿಂದ ಮನಸ್ಸು ಮಾಡಿದರೆ ನಾವು ಸಂಬಳ ಮಾಡಿ ಜನ ಇಟ್ಟು ಅದನ್ನು ಹೆಕ್ಕಿಸ್ಬೋದು. ಆದರೆ ನೀವು ಕಸ ಹೆಕ್ಕಿದ್ದು ಇವತ್ತು
ಅದು ಜನರಲ್ಲಿ ಅರಿವು ಮೂಡಿಸಲಿಕ್ಕೆ. ಈ ಅರಿವು ಮೂಡಿಸುವ ಕಾರ್ಯಕ್ರಮ ಇವತ್ತಿಗೆ ಈ ಸಮಾರಂಭ ಮುಕ್ತಾಯ ಆದ ನಂತರ ಕೊನೆ ಆಗಬಾರ್ದು. ನಿಮ್ಮ ಜೀವನದ ಒಂದು ಗುರಿಯಾಗಿ ಅದನ್ನು ಇಟ್ಕೊಳ್ಬೇಕು. ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದರೆ, ಬಹುಶಃ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ಸತ್ಯ ಅಂತ ಹೇಳುವಂಥದ್ದು ಜಗತ್ತಿನಲ್ಲಿ ಭಾಳ ನಿಧಾನವಾಗಿ ಹೋಗುವಂಥದ್ದು. ಪತ್ರಿಕೆಗಳಲ್ಲಿ ಕಳಮನೆಯವರು ಬರಿಬೋದು, ಅಥವಾ ಮೈಕಿನಿಂದ ಘಂಟಾಘೋಷವಾಗಿ ಸತ್ಯವನ್ನು ಹೇಳ್ಬೋದು. ಅದು ಜನರಿಗೆ ತಲುಪಲಿಕ್ಕೆ ಭಾಳ ಸಮಯ ತಗೊಳ್ತದೆ. ಆದರೆ ಒಂದು ಸುಳ್ಳನ್ನು ಒಬ್ಬ ಹೇಳಿದ ಕೂಡಲೇ ಅದು ಭಾಳ ವಿಸ್ತಾರವಾಗಿ ಹಬ್ತದೆ. ಅದು ಹೇಗೆ ಹಬ್ತದೆ ಅಂತ ಹೇಳಿದರೆ, ಅದು ಕಿವಿಯಿಂದ ಕಿವಿಗೆ ಹೋಗ್ತದೆ, ಪಿಸುಮಾತಿನ ಪ್ರಚಾರದ ಮೂಲಕ ಹೋಗ್ತದೆ. ನಾವು ಸತ್ಯವನ್ನು ಹರಡಲಿಕ್ಕೆ ಈ ಪಿಸುಮಾತಿನ ಪ್ರಚಾರದ ವಿಧಾನವನ್ನು ನಾವು ಅನುಸರಿಸಬೇಕು. ವಿದ್ಯಾರ್ಥಿಗಳು ಕಸವನ್ನು ಎಲ್ಲಿ ಕೂಡ ರೋಡಿಗೆ ಬಿಸಾಡಬಾರ್ದು. ನಮ್ಮಲ್ಲಿ ಏನು ಕಸ ಆಗ್ತದೋ 3 Rs ನಾವು ಫಾಲೋ ಮಾಡಿದ ಮೇಲೆ ಕೂಡ ಏನು ಕಸ ಉತ್ಪತ್ತಿ ಆಗ್ತದೋ ಅದನ್ನು ಎಲ್ಲಿ ವಿಲೇವಾರಿ ಮಾಡಬೇಕೋ ಅಲ್ಲೇ ವಿಲೇವಾರಿ ಮಾಡಬೇಕು ಅಂತ ಹೇಳುವಂಥದ್ದು ಪಿಸುಮಾತಿನ ಪ್ರಚಾರ ಅಥವಾ ವಿಸ್ಪರಿಂಗ್ ಕ್ಯಾಂಪೇನ್ ಮೂಲಕ ನೀವು ನಿಮ್ಮ ಗೆಳೆಯರಿಗೆ ಹೇಳಿ, ನಿಮ್ಮ ಮನೆಯವರಿಗೆ ಹೇಳಿ, ಸಮಾಜದಲ್ಲಿ ಹೇಳಿ. ಎಲ್ಲರೂ ಇದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದಾಗ ಕಸ ಉತ್ಪತ್ತಿ ಆಗುವುದಿಲ್ಲ, ಖಂಡಿತವಾಗಿ ಕಸ ಮುಕ್ತ ಆಗ್ತದೆ. ಮುಂದಿನ ಸಲ ನಿಮ್ಮನ್ನು ಕರೆಸಿದಾಗ ನಿಮ್ಮ ಕೈಯಲ್ಲಿ ಏನು ಚೀಲ ಕೊಟ್ಟಿದ್ದಾರೋ ಅದು ಖಾಲಿ ವಾಪಸ್ ತಂದು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಎಪ್ಪತ್ತೈದನೇ ಮಾಸಿಕ ಸ್ವಚ್ಛತಾ ಕಾರ್ಯದ ಈ ಸಂದರ್ಭದಲ್ಲಿ
ಇದೀಗ ಎಲ್ಲ ಪದಾಧಿಕಾರಿಗಳಿಗೆ ಟೀ ಶರ್ಟ್ ಬಿಡುಗಡೆ ಇದೀಗ ಈ ವೇದಿಕೆಯಲ್ಲಿ ನಡೀತಾ ಇದೆ. ನಮ್ಮೊಂದಿಗೆ ಅತಿಥಿ ವರ್ಯರು ಈ ಒಂದು ಟೀ ಶರ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ತನ್ನೆಲ್ಲ ಕಷ್ಟವನ್ನು ಬದಿಗೊತ್ತಿ ಗ್ರಾಮೀಣ ಪರಿಸರದ ಇಂದು ಈ ಒಂದು ನಮ್ಮ ಊರಿನ ಪ್ರತಿಭೆ ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರುವಂಥದ್ದು ನಮ್ಮ ಗ್ರಾಮ ಪಂಚಾಯತ್ಗೆ ಹೆಮ್ಮೆ. ಬಹುಶಃ ಸುಳ್ಯ ತಾಲೂಕಿನಲ್ಲಿ ಪ್ರಥಮ ಮಹಿಳೆಯಾಗಿ ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರುವಂಥದ್ದು. ಗ್ರಾಮೀಣ ಭಾಗದಿಂದ ಸುಮಾರು 10 ಕಿಲೋಮೀಟರ್ ದೂರದ ಹಳ್ಳಿಯ ಪ್ರತಿಭೆ ಈ ಒಂದು ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರುವಂಥದ್ದು. ಈ ಸಾಧನೆ ಎಲ್ಲರಿಗೂ ಕೂಡ ಅಭಿನಂದನೀಯ. ಹಾಗಾಗಿ ಅರಂತೋಡು ಗ್ರಾಮ ಪಂಚಾಯತ್ ವತಿಯಿಂದ ಸರ್ವ ನಾಗರಿಕರ ವತಿಯಿಂದ ಇದೀಗ ಗೌರವಾದರಗಳಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇದಾಗಿ ಇದು ಸ್ವಚ್ಛತಾ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ನಿಜವಾಗ್ಲೂ. ಕಳೆದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಸ್ಪಂದನ ಗೆಳೆಯರ ಬಳಗ ಅಡ್ತಲೆ ಹಾಗೂ ಪಂಚಾಯತ್ನ ಸಹಯೋಗದೊಂದಿಗೆ YMK ಚಡಾವಿನಿಂದ ಅಡ್ತಲೆವರೆಗೆ ನಾವು ಕೂಡ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಅದರಲ್ಲಿ ಸ್ವಚ್ಛತೆ ಕಸ ಹೆಕ್ಕುವಾಗಲ್ಲ, ಗಾಡಿ ತುಂಬುವಾಗ ನೋಡುವಾಗ ನಿಜವಾಗ್ಲೂ ಜೀವ ಹೋದಾಗ ಆಗ್ತದೆ. ಇಲ್ಲಿ ಹೆಕ್ಕುವಾಗಲ್ಲ, ಅದರಲ್ಲಿ ಫುಲ್ಲು ಕಸ ಆಗುವಾಗ ಇಲ್ಲಿಂದ ಅಲ್ಲಿವರೆಗೆ ಅಷ್ಟು ಕಸ ಇದ್ದರೆ ಇಡೀ ದೇಶದ ಪರಿಸ್ಥಿತಿ ಹೇಗಿರ್ಬೋದು ಅಂತ ಒಂದು ಸಲ ನೀವೆಲ್ಲ ಯೋಚನೆ ಮಾಡಬೇಕು ನಿಜವಾಗ್ಲೂ ಕಸ ಹಾಕುವಾಗ. ಇನ್ನು ನನ್ನನ್ನು ಇಲ್ಲಿ ಗುರುತಿಸಿ ಸನ್ಮಾನಿಸಿದಂಥ ನಿಮಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ನನ್ನ ಜೂನಿಯರ್ಸ್ ಇರುವ ಕಾರಣ ನನ್ನ ಎಕ್ಸ್ಪೀರಿಯನ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಪ್ರೈಮರಿಯಿಂದಲೇ ಹೋಗೋಗ್ಲೇ ನನಗೆ ಆರ್ಮಿಗೆ ಸೇರಬೇಕು ಅಥವಾ ಪೊಲೀಸ್ ಆಗಬೇಕು ಅಂತ ಹೇಳುವಂಥ ಕನಸು ಪ್ರೈಮರಿಯಲ್ಲೇ ಇತ್ತು ನಿಜವಾಗ್ಲೂ. ಆಮೇಲೆ ಆ ಕನಸನ್ನು ನನಸು ಮಾಡುವ ಉದ್ದೇಶದಿಂದ ನಾನು ಆವಾಗಲೇ ಪ್ರಯತ್ನ ಪಟ್ಟೆ. ಪೇಪರಲ್ಲಿ ಕಟ್ಟಿಂಗ್ಸ್ ಎಲ್ಲ ಬರುವಾಗ ಇಂಡಿಯನ್ ಆರ್ಮಿ ಅಂತ ಕಾಣುವಾಗಲೇ ಯೂನಿಫಾರ್ಮ್ ಕಾಣುವಾಗಲೇ ನನಗೆ ಅದೇನು ಅಂತ ನೋಡಿಕೊಳ್ಳುವಂಥ ಆಸಕ್ತಿ ಆವಾಗಿಂದಲೇ ತುಂಬ ಜಾಸ್ತಿ ಇತ್ತು. ಆವಾಗ ಮೊಬೈಲ್ ಇರಲಿಲ್ಲ, ಆವಾಗ ಪತ್ರಿಕೆಗಳೇ ಇದಾಗಿತ್ತು ನಮಗೆ. ಆಮೇಲೆ PUC ಆದಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ ಎಲ್ಲದಕ್ಕೂ ಸಹ. ಆಮೇಲೆ ಡೀಪಾಗಿ ಸ್ಟಡಿ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ನಿಮಗೆಲ್ಲ ಹೇಳೋದೆಂತಂತ ಹೇಳಿದರೆ, ನೀವು ಇವಾಗಲೇ ಒಂದು ಗೋಲ್ ಸೆಟ್ ಮಾಡಿಕೊಳ್ಬೇಕು, ನೀವು ಏನಾಗಬೇಕು ಅಂತೇಳಿ. ಇವಾಗಲೇ ಗೋಲ್ ಸೆಟ್ ಮಾಡಿಕೊಂಡ್ರೆ ಮಾತ್ರ ನೀವು ಅದನ್ನು ಆ ಗುರಿಯ ಬೆನ್ನು ಹತ್ತಲಿಕ್ಕೆ ಸಾಧ್ಯ. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಷ್ಟು ಬರೆದಿದ್ದೀನಿ ಅಂತ ಹೇಳಿ ಸುಮಾರು ಬರೆದಿದ್ದೇನೆ. ನನಗೆ ಎಷ್ಟು ಅಂತ ನಾನು ಅದೀಗ ಹೋಗಿ ತೆಗೆದು ನೋಡಿದ್ರೆಲ್ಲ ನನಗೆ ನಿಜವಾಗ್ಲೂ ರೋಮಾಂಚನ ಆಗ್ತದೆ. ಪೊಲೀಸ್ ಇಲಾಖೆ ಹಾಗೂ ಸೇನೆಗೆ ಸಂಬಂಧಪಟ್ಟ ಎಕ್ಸಾಮ್ಗಳನ್ನೇ ಜಾಸ್ತಿ ಬರೆದದ್ದು ನಾನು. ಡಿಗ್ರಿಯಲ್ಲಿ ಅದೇ ಮನೆಯಲ್ಲಿ ಮುಂದೆನೇ ನನಗೆ ಬಡತನ ಇತ್ತು. ಹೋಗಿ ಬರಲಿಕ್ಕೆ ನಿಮಗೂ ಗೊತ್ತುಂಟು, ಗುಡ್ಡಗಾಡಿಯಿಂದ ಬರುವ ಮಕ್ಕಳು ಇವಾಗಲೂ ಇದ್ದಾರೆ. ಆವಾಗ ವೆಹಿಕಲ್ ಕೂಡ ಇರಲಿಲ್ಲ, ನಡ್ಕೊಂಡು ಬರೋದು ನಡ್ಕೊಂಡು ಹೋಗೋದು, ಆನೆಗಳ ಹಾವಳಿ, ಕಾಡು ಕೋಣ ಇದೆಲ್ಲ ಮಾಮೂಲಿ ನಮಗೆ ಬಿಡಿ. ಹಾಗೆ ಆಮೇಲೆ ಡಿಗ್ರಿಗೆ ಹೋದ್ಮೇಲೆ ಅಪ್ಪ ತೀರೋದ್ಮೇಲೆ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಿದ್ದ ಕಾರಣ ನನಗೆ ಮುಂದೆ ಓದುವ ಅವಕಾಶವೂ ತಪ್ಪಿ ಹೋಯಿತು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡುವಂಥ ಅವಕಾಶ ಕೂಡ ತಪ್ಪಿ ಹೋಯಿತು ನನಗೆ. ಆಮೇಲೆ ಅಮ್ಮನ ಮನೆಯ ಎಲ್ಲ ಜವಾಬ್ದಾರಿ, ತಂಗಿಯ ವಿದ್ಯಾಭ್ಯಾಸದ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು. ಅದರ ಮಧ್ಯದಲ್ಲಿ ನಾನು ವಿದ್ಯಾಮಾತೆ ಅಕಾಡೆಮಿ ಪುತ್ತೂರು ಅಂತ ಉಂಟು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಸೆಂಟರ್. ಅಲ್ಲಿಗೆ ಹೋಗಿ ಒಂದು 3 ತಿಂಗಳು ಕೋಚಿಂಗ್ ತಗೊಂಡ್ರು. ಆಮೇಲೆ ಮನೆಯಲ್ಲಿ ನಾನು ಅಲ್ಲಿ ಹೋಗಿದ್ದರೆ ಮನೆಯಲ್ಲಿ ಎಂತ ಇರಲಿಲ್ಲ, ತಂಗಿಯನ್ನು ಓದಿಸಬೇಕು, ತಿನ್ನಲಿಕ್ಕೆ ಕೂಡ ಎಂತ ಇಲ್ಲ, ಇದು ತೋಟ ಅದು ಇದೇನಿಲ್ಲ ನಮಗೆ, ಅದರಲ್ಲಿ ಎಂತ ಇಲ್ಲ. ಹಾಗೆ ಅದನ್ನು ಬಿಟ್ಟು ಬಂದು ಸುಳ್ಯದ ಬಲದೇವ್ ಗ್ರಾನೈಟಲ್ಲಿ ಕೆಲಸಕ್ಕೆ ಸೇರಿದೆ. ನಾನು 3 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದೆ. ಮನೆಯಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣ ಓದಲಿಕ್ಕೆ ಅಂದರೆ ಇವಾಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಓದಲಿಕ್ಕೆ ಮೊಬೈಲ್ ಬೇಕಲ್ವಾ. ಹಾಗೆ ಯೂಟ್ಯೂಬಿಂದ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಬಂದು ಓದ್ತಿದ್ದೆ. ಲೈವ್ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ಪಾಯಿಂಟನ್ನು ಬರ್ಕೊಳ್ತಿದ್ದೆ. ಮತ್ತು ಕರೆಂಟ್ ಅಫೇರ್ಸನ್ನು ಜಾಸ್ತಿ ಫಾಲೋ ಅಪ್ ಮಾಡಬೇಕು ನೀವು.
ಈ ನಮ್ಮ ಇಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಿಂದ ಈ ಕಡೆ ಭಾಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವುದು ತುಂಬ ಕಡಿಮೆ. ಉತ್ತರ ಕರ್ನಾಟಕದ ಮಕ್ಕಳನ್ನು ನೀವು ಕೋಚಿಂಗ್ ಕ್ಲಾಸಿಗೆಲ್ಲ ಹೋಗಿ ನೋಡಿ, ಯೂಟ್ಯೂಬಲ್ಲಿ ಹಾಕಿ ನೋಡಿ ಸಾಕು, ಹೇಗೆ ಸ್ಟಡಿ ಮಾಡ್ತಾ ಇರ್ತಾರೆ ಅಂಥೇಳಿ. ಅವರಿಗೆ ಊಟ ತಿಂಡಿ ಏನು ಲೆಕ್ಕಕ್ಕೆ ಬರುವುದಿಲ್ಲ, ಇದ್ದದ್ರಲ್ಲಿ ಅವರು ಓದಿಕೊಂಡಿರ್ತಾರೆ. ಅದಕ್ಕೆ ನಾನು ಪ್ರೈವೇಟ್ ಕಂಪನಿಗಳ ಹಿಂದೆ ಓಡುವುದಕ್ಕಿಂತ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಗೋಲನ್ನು ಇವಾಗಲೇ ಸೆಟ್ ಮಾಡ್ಕೊಳ್ಳಿ, ನೀವೇನಾಗಬೇಕಂತೇಳಿ, ಅದರ ಬೆನ್ನು ಹತ್ತಿ ನೀವು. ಅಂದರೆ ಒಂದೆರಡು ಎಕ್ಸಾಮ್ ಬರೆಯುವಾಗ ಸೋಲಾಗ್ತದೆ, ಶುರುವಿಗೆ ನಿಮಗೆ ಇದು ಸಕ್ಸಸ್ ಸಿಗೋದಿಲ್ಲ. ಮೆರಿಟ್ ಲಿಸ್ಟಲ್ಲಿ ನಮ್ಮ ಹೆಸರೇ ಇರೋದಿಲ್ಲ, ಫಸ್ಟ್ ರಿಟರ್ನಲ್ಲೇ ಪಾಸಾಗಿರೋದಿಲ್ಲ. ಆವಾಗ ನೀವು ಸೋಲೊಪ್ಪಿಕೊಳ್ಬಾರ್ದು. ಆಮೇಲೆ ಪದೇ 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 ಪ್ರಯತ್ನ ಪಡ್ತಾನೆ ಇರಬೇಕು, ಆವಾಗ ಮಾತ್ರ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ. 2015ರಿಂದ 2020 ಅವಧಿಗೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿದು ಆಗ ತಾನೇ 2014ರಲ್ಲಿ ಆರಂಭಗೊಂಡ ಸ್ವಚ್ಛ ಭಾರತದ ಸ್ವಚ್ಛ ಗ್ರಾಮದ ಪರಿಕಲ್ಪನೆಯ ಮುಂದಾಲೋಚನೆಯನ್ನಿಟ್ಟು ನಮ್ಮ ಅರಂತೋಡು ಗ್ರಾಮದ ಮಾಸಿಕ ಸ್ವಚ್ಛತಾ ಕಾರ್ಯಕ್ರಮದ ಕಾರಣಕರ್ತರಾಗಿದ್ದವರು. ಘನ ಮತ್ತು ದ್ರವ ತ್ಯಾಜ್ಯ ಘಟಕದ ಅಸ್ಪೃಶ್ಯತೆಯನ್ನು ಆಡಳಿತವನ್ನು ವಹಿಸಿಕೊಂಡು ಅರಂತೋಡನ್ನು ರಾಜ್ಯ ಮಟ್ಟದಲ್ಲೇ ಬೆಳಗುವಂತೆ ಮಾಡಿದಂತಹ ಸಾಧನೆ ತಮ್ಮದು. ಸ್ವಚ್ಛತೆಗೆ ಇಚ್ಛಾಶಕ್ತಿಯನ್ನೇ ತನ್ನ ಪ್ರೇರಣೆಯಾಗಿ ಮಾಡಿಕೊಂಡು ನಮ್ಮ ಈ 75ನೇ ಮಾಸಿಕ ಸ್ವಚ್ಛತಾ ಕಾರ್ಯಕ್ರಮದ ಈ ಒಂದು ರೂವಾರಿಯಾಗಿ ಶ್ರೀ ಶಿವಾನಂದ ಕುಕ್ಕುಂಬಳ ಈಗಾಗಲೇ ಈ ಒಂದು ಅರಂತೋಡು ಗ್ರಾಮ ಪಂಚಾಯಿತಿಯ ಒಂದು ಮುಖ್ಯ ಪುಟವನ್ನು ನಾವು ಪರಿಶೀಲನೆ ಮಾಡಿದಾಗ ಪ್ರಾರಂಭದಿಂದಲೂ ಸಹ ಕೊನೆಯವರೆಗೂ ಸಹ ಯಾವುದೇ ಅಡ್ಡಿ ಆತಂಕ ಬಂದರೂ ಸಹ ಅದನ್ನು ಎಡೆಬಿಡದೆ ನಮ್ಮ ಅರಂತೋಡು ಗ್ರಾಮ ಪಂಚಾಯಿತಿಯ ಒಂದು ಪಂಚಾಯಿತಿಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯ ಅವರ ಒಂದು ಬಳಗ ಸದಸ್ಯರುಗಳ ಎಲ್ಲವನ್ನು ಒಳಗೊಂಡಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರ ಒಂದು ಟೀಮ್ನಲ್ಲಿ ಈ ಒಂದು ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇಂತಹ ಒಂದು 75ನೆಯ ಸಂಭ್ರಮೋತ್ಸವ ಆಚರಿಸಿರುವುದು ಇದು ಪ್ರಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡದ ಪ್ರಥಮವಾಗಿ ನಡೀತಾ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಇದು ನಾನು ಈ ಒಂದು 75ನೇ ಸಂಭ್ರಮೋತ್ಸವ ಆಚರಣೆ ಮಾಡುವಂತಹ ನಮ್ಮ ಎಲ್ಲ ಪಂಚಾಯಿತಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ಉಪಾಧ್ಯಕ್ಷರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತಂದರೆ ಈಗಾಗಲೇ ನಮ್ಮ ಶಿವಾನಂದವರು ಹೇಳಿದ್ರು, ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸ್ವಚ್ಛತೆ ಬಗ್ಗೆ ಅವರು ಅಷ್ಟು ತಿಳ್ಕೊಂಡಿದ್ದಾರೆ ಅಂತಂತಂದರೆ ಅಲ್ಲಿಗೆ ಎಲ್ಲ ಸದಸ್ಯರುಗಳು ಸ್ವಚ್ಛತೆ ಬಗ್ಗೆ ನಮಗೆ ಅರಿವಿದೆ ಅಂತಲೇ ಅರ್ಥ. ಅದು ಹಾಗಾದರೆ ಅಷ್ಟು ಮಾಹಿತಿನ ಸದಸ್ಯರುಗಳು ಇದು ಪ್ರಾರಂಭದಲ್ಲಿ ತಿಳ್ಕೊಂಡಾಗ ಮಾತ್ರ ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಎಲ್ಲ ಸದಸ್ಯರುಗಳು ಅದ್ರ ತಿಳ್ಕೊಂಡು ಇಂತಹ ಒಂದು ಚಟುವಟಿಕೆ ಮಾಡೋಕ್ಕೆ ಒಂದು ದಾರಿ ಆಗ್ತತೆ ಅನ್ನೋದಂತ ಒಂದು ನನ್ನ ಒಂದು ಭಾವನೆ ಆಗಿರ್ತತೆ. ಜೊತೆಗೆ ಈ ಒಂದು ಸ್ವಚ್ಛತೆಗೆ ಅನ್ನೋದು ಸಂಬಂಧಪಟ್ಟಂಗೆ ಇದು ಸ್ವಚ್ಛತೆಯ ತವರೂರು ಅಂತ ಅನ್ನೋದು ನಮ್ಮ ಸುಳ್ಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂತಂತಂದರೆ ನಮ್ಮ ಸುಳ್ಯದಲ್ಲಿ ಯಾವುದೇ ರೀತಿಯ 25 ಗ್ರಾಮ ಪಂಚಾಯಿತಿಗಳಲ್ಲಿ ಅರಂತೋಡು ಗ್ರಾಮ ಪಂಚಾಯಿತಿ ಅನ್ನೋದು ಒಂದು ಪ್ರಪ್ರಥಮ ಮೆಟ್ಟಿಲಿನಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗಾಗಿ ನನಗೂ ಹೆಮ್ಮೆ, ಜೊತೆಗೆ ನನಗೂ ಸಹ ನಮ್ಮ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮಗಳು ಆಗ್ತಾಯಿದೆ ಅನ್ನೋದನ್ನು ನನಗೂ ಸಹ ಖುಷಿ ತಂದಿರೋಂಥ ವಿಚಾರನೇ ಆಗಿರ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಡೆಸುವುದರ ಜೊತೆಗೆ ನಮ್ಮ ಈಗಾಗಲೇ ಸನ್ಮಾನಿತ ವ್ಯಕ್ತಿಗಳು ಏನೇನು ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯಿತಿ ಒಂದು ವ್ಯಾಪ್ತಿಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮುಖಾಂತರ ಮಾಡಿ ಒಂದು ಚಾಲನೆ ನೀಡುವ ಮತ್ತು ಸಹಕಾರ ಅವರಿಂದಲೂ ಸಹ ಬಯಸುವಂಥದ್ದು. ಅಂತಂದರೆ ಒಬ್ಬ ವ್ಯಕ್ತಿ ಮಾತ್ರ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಕೈಯಾಡ್ಸೋಕ್ಕಾಗೋದಿಲ್ಲ. ಇಲ್ಲೆಲ್ಲ ಕೂತಿರೋಂಥವ್ರು ವಿವಿಧ ಭಜನಾ ಮಂಡಳಿ ಆಗಿರ್ಬೋದು, ಸ್ವಸಹಾಯಕ ಗುಂಪಾಗಿರ್ಬೋದು, ಯುವಕ ಮಂಡಲದಾರ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾಗಿರ್ಬೋದು, ಇವೆಲ್ಲನೂ ಸಹ ಒಗ್ಗೂಡಿಸ್ಕೊಂಡು ಮಾಡಬೇಕು ಅಂತಂತಂದರೆ
ಅದರ ಒಂದು ಟೀಮ್ ಲೀಡರ್ ಆದಂಥ ಕೇಶವ ಸರ್ ಎಷ್ಟು ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ತಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗ್ತದೆ. ಖಂಡಿತ ನಾನು ಪ್ರಾರಂಭದಿಂದ ಸುಮಾರು 2 ವರ್ಷ ನಾನು ಇಲ್ಲಿಗೆ ಸುಳ್ಯಕ್ಕೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದಾಗ ಪ್ರತಿಯೊಂದು ಸುಮಾರು ಇಒ ಆಗೇ ಬಂಟ್ವಾಳದಲ್ಲೂ ಸಹ ಸುಮಾರು 8 ವರ್ಷ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಇಂತಹ ಚಟುವಟಿಕೆಗಳೆಲ್ಲೂ ಕಾಣಲಿಲ್ಲ ನಾನು. ಆದರೆ ಸುಳ್ಯದಲ್ಲಿ ಬಂದಾಗ ಪ್ರಪ್ರಥಮವಾಗಿ ನಾನು ಇಂತಹ ಒಂದು ಚಟುವಟಿಕೆಗಳು, ಸ್ವಚ್ಛತೆಗೆ ಸಂಬಂಧಪಟ್ಟ ವಿವಿಧ ರೀತಿಯ ಕಾರ್ಯಕ್ರಮಗಳು, ಪ್ರತಿ ವರ್ಷದಲ್ಲಿ ಒಂದೊಂದು ಚಟುವಟಿಕೆ, ಮತ್ತು ಈಗಾಗಲೇ ಈ ಒಂದು ಅರಂತೋಡಿನ ಎಲ್ಲ ದೇಶವನ್ನು ಕಾಯುವಂತಹ ಯೋಧರನ್ನೊಳಗೊಂಡಂತಹ ಒಂದು ಪುಣ್ಯಕ್ಷೇತ್ರ ಈ ಒಂದು ಅರಂತೋಡು ಗ್ರಾಮ ಪಂಚಾಯತಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕೆಂತಂದರೆ ಎಲ್ಲ ಸೈನಿಕರು ನಮ್ಮ ಅರಂತೋಡು ಗ್ರಾಮ ಪಂಚಾಯತಿಯಲ್ಲಿದ್ದಾರೆ. ಬೇರೆ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡಾಗ ಆ ಥರ ಸೈನಿಕರು ಇರುವಂಥ ಪ್ಲೇಸ್ ಇಲ್ಲ. ಆದರೆ ಅರಂತೋಡಿನಲ್ಲಿ ಎಲ್ಲ ದೇಶಕ್ಕಾಗಿ ಓಡಾಡಿ ಇರುವಂತಹ ಸೈನಿಕರು ಇಲ್ಲಿರೋದು, ಅವರಿಗೆ ಸ್ವಚ್ಛತೆ ಬಗ್ಗೆ ಇರುವಂಥ ಅರಿವು, ಸದಸ್ಯರುಗಳಲ್ಲಿ ಇರುವಂಥ ಸ್ವಚ್ಛತೆ ಬಗ್ಗೆ ಅರಿವು, ಇದು ಅವರು ಹತ್ಕೊಂಡು ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಿರೋದ್ರಿಂದ ತನ್ನಷ್ಟಕ್ಕೆ ತಾನೇ ಆ ವ್ಯಕ್ತಿಗೆ ಸ್ವಇಚ್ಛೆಯಿಂದ ಸ್ವಚ್ಛತೆ ಇರಬೇಕು ಅನ್ನೋ ಒಂದು ಭಾವನೆ ಸಾರ್ತಾ ಇದ್ದಾರೆ ಗ್ರಾಮ ಪಂಚಾಯತಿ, ಅರಂತೋಡು ಗ್ರಾಮ ಪಂಚಾಯತಿ. ಹಾಗಾಗಿ ಇದು ಉತ್ತಮವಾದ ಕಾರ್ಯಕ್ರಮ. ಜೊತೆಗೆ ಒಂದು ನಮ್ಮ ಅರಂತೋಡು ಗ್ರಾಮ ಪಂಚಾಯತ್ ತಮಗೆಲ್ಲರಿಗೂ ತಿಳಿದಂಥ ವಿಚಾರನೆ, ಈ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ನಮಗೆ ಒಂದು ಸುಮಾರು 40-50 ಲಕ್ಷದಷ್ಟು ಒಂದು ತೊಂದರೆ ಆದಂತಹ ಅನುಭವ ಸಹ ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಉತ್ತಮ ರೀತಿಯಲ್ಲಿ ಪ್ರಾರಂಭದಲ್ಲಿ SBM ಸ್ಟಾರ್ಟ್ ಆದಾಗಲಿಂದನೂ ಸಹ ಫಸ್ಟ್ ಫೇಸ್ನಲ್ಲಿ ಸುಮಾರು ಈ ಒಂದು ಯೋಜನೆ ಪ್ರಾರಂಭದಲ್ಲೇ ಚಾಲನೆ ಇಟ್ಟು ಉತ್ತಮ ರೀತಿಯಲ್ಲಿ ಘನತ್ಯಾಜ್ಯ ಘಟಕ ಮಾಡಿರೋಂತಹ ಘಟಕನ ಅನಿವಾರ್ಯ ಸಂದರ್ಭದಲ್ಲಿ ಆ ಒಂದು ಅಗಾಢ ಆದ್ರೂ ಸಹ ಎಡಬಿಡದೆ ನಮ್ಮ ಪಂಚಾಯಿತಿಯ ಸದಸ್ಯರುಗಳು ಆ ಘನತ್ಯಾಜ್ಯ ಘಟಕನ ಒಂದು ನಮ್ಮ ಅರಂತೋಡಲ್ಲಿ ಹೇಗೆ ಮುಂದುವರಿಸ್ತಾ ಇದ್ದೋ ಅದೇ ರೀತಿನೆಲ್ಲ ಮುಂದುವರ್ಸ್ಕೊಂಡು ನಾವು ಹೋಗಬೇಕು, ಅದನ್ನು ಬಿಡಬಾರ್ದು ಅನ್ನುವ ರೀತಿಯಲ್ಲಿ ಒಂದು ಚಾಲೆಂಜ್ ಆಗಿ ತಗೊಂಡು ನಮ್ಮ ಸದಸ್ಯರುಗಳು ಮತ್ತು ಎಲ್ಲ ಅಧ್ಯಕ್ಷರುಗಳ ಟೀಮು ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ಕೆಲವು ನಾನು ನೋಡಿದ ಪ್ರಕಾರ ಘನತ್ಯಾಜ್ಯ ಘಟಕ ಎಲ್ಲರೂ ಬೆಂಕಿ ಬಿತ್ತು ಅಂತಂತಂದರೆ ಅಯ್ಯೋ ಬಿತ್ತು ಏನು ಮಾಡೋದು, ಈಗ ನೆಕ್ಸ್ಟ್ ಹೊಸದು ಕಟ್ಟಬೇಕು ಅಂತಂದರೆ ಅಥವಾ ಈಗ ತಕ್ಷಣಕ್ಕೆ ಏನೂ ಸಹ ಈ ಘನತ್ಯಾಜ್ಯ ಘಟಕಗಳು ಮಾಡೋದು ಬೇಡ, ಅದನ್ನು ಆಗೋವರೆಗೂ ಅಂತ ಮನೋಭಾವ ಎಲ್ಲರಲ್ಲೂ ಸಹ ಇರುವಂತಹ ಒಂದು ಮೈಂಡ್ ಸೆಟ್ ಆಗಿರ್ತದೆ. ಆದರೆ ನಮ್ಮ ಅರಂತೋಡು ಗ್ರಾಮ ಪಂಚಾಯತಿನಲ್ಲಿ ಅಂಥ ಘಟನೆ ಆದರೂ ಸಹ ಎಡೆಬಿಡದೆ ಒಂದು ಚಾಲೆಂಜ್ ಆಗಿ ತಗೊಂಡು ಇನ್ನೂ ಘಟಕ ಇನ್ನೂ ಸಹ ಇನ್ನೂ ಕ್ಲೀನಿಂಗು ಆಗೂ ಇಲ್ಲ ಏನೂ ಇಲ್ಲ, ಆ ಥರ ಯಥಾಸ್ಥಿತಿ ಹಿಂದಿದ್ದಂಥ ಸ್ಥಿತಿಯಲ್ಲೇ ಇದೆ. ಆದರೂ ಸಹ ಘಟಕನ ಘನತ್ಯಾಜ್ಯ ಘಟಕ ಅನ್ನೋದು ಒಂದು ಅರಂತೋಡಿನ ಒಂದು ಮೆಟ್ಟಿಲು ಅಂತ ತಿಳ್ಕೊಂಡು ಆ ಥರ ಮಾಡ್ತಾಯಿದ್ದಾರೆ. ಖಂಡಿತ ಸಹ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೇ ಥರ ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಇರಲಿ ಅಂತ ನಾನು ತಾಲೂಕಿನ ಪರವಾಗಿ ನಾನು ಎಲ್ಲ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಆಶಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ KR ಗಂಗಾಧರ್ ಸರ್ ಅವರು ನಿಮ್ಮ ಒಂದು ಅರಂತೋಡಲ್ಲಿರೋದು ನಮ್ಮದೆಲ್ಲ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಅಂಥ ವ್ಯಕ್ತಿಗಳು ನಾನೊಂದು ನೆನ್ನೆನೋ ಮೊನ್ನೆನೋ ಒಂದು ಪತ್ರಿಕೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಇವರ ಒಂದು ಕಾರ್ಯಕ್ರಮದ ಚುಟುಕು ಯಾವ ರೀತಿ ಇರಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಸ್ವಲ್ಪ ಹೇಳಿದರು. ನಾನು ಅದನ್ನು ಸ್ವಲ್ಪ ನೋಡಿದೆ, ಎಷ್ಟು ಸಿಂಪಲಾಗಿ ಹೇಗಿತ್ತು, ಹೇಗೆ ಮಾಡಬೇಕು, ಹೇಗೆ ಮುಕ್ತಾಯ ಆಗಬೇಕು ಅನ್ನೋದನ್ನು ಅಂತಹ ಒಬ್ಬ ಕವಿಗಳು ನಮ್ಮ ಈ ಒಂದು ಅರಂತೋಡು ಗ್ರಾಮ ಪಂಚಾಯತಿಯಲ್ಲಿ ಇದ್ದೀರಿ ಸಹ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಈ ಒಂದು ಗ್ರಾಮ ಪಂಚಾಯತಿ ಮೇಲೆ ಸದಾ ಇರೋದ್ರಿಂದನೇ ಈ ಥರ ಎಲ್ಲ ಕಾರ್ಯಕ್ರಮಗಳಾಗ್ತಾಯಿದೆ. ಜೊತೆಗೆ ನಮ್ಮ ಅಧ್ಯಕ್ಷರು ಈಗಾಗಲೇ ಸೈನಿಕರಿಗೆ, ಮಾಜಿ ಸೈನಿಕರಿಗೂ ಸಹ ಅವ್ರನ್ನ ಕರೆಸಿ ಗುರುತಿಸಿ ಅವರಿಗೂ ಸಹ ಸನ್ಮಾನವಂತ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಅಂದರೆ ಯಾವ ವ್ಯಕ್ತಿನೇ ಆಗಲಿ ಈ ಒಂದು ಅರಂತೋಡು ಗ್ರಾಮ ಪಂಚಾಯತಿನಲ್ಲಿ ಒಳ್ಳೆ ಗುರುತಿಸುವಂಥ ರೀತಿಯಲ್ಲಿ ಅವರು ಏನಾದರೂ ಸಾಧನೆ ಮಾಡಿದ್ರೆ ನಾವು ಗ್ರಾಮ ಪಂಚಾಯತಿನಲ್ಲಿ ಕರೆಸಿ ಗುರುತಿಸಿ ಅವರಿಗೆ ಮಾಡುವಂತಹ ಗುಣ ಅದು ದೊಡ್ಡತನ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಜನರಲ್ಲಿ ಗ್ರಾಮ ಪಂಚಾಯತಿ ಬಗ್ಗೆ ಇರುವಂಥ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ. ಆ ಒಂದು ವಿಶ್ವಾಸನ ತಾವು ಗ್ರಾಮ ಪಂಚಾಯತಿಯಿಂದ ಪಡ್ಕೊಳ್ತಾ ಇದ್ದೀರಿ. ಖಂಡಿತ ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಮತ್ತು ಜೊತೆಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಯಾಕೆಂತಂದರೆ
ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಅಧ್ಯಕ್ಷರುಗಳಾಗಿರ್ಬೋದು, ಅಭಿವೃದ್ಧಿ ಮತ್ತು ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎರಡೂ ಸಹ ಸರಿಯಾಗಿ ಇದ್ದರೆ ಖಂಡಿತ ಇಂಥ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ, ನಮ್ಮ ಅಧ್ಯಕ್ಷರು ಪಿ ಡಿ ಒರು ಯೋಚನೆ ಮಾಡಿ ನಾನು ನೋಡಿದ್ರೆ ಬ್ರದರ್ಸ್ ಥರ ಇದ್ದಾರೆ. ಯಾಕೆಂತಂದರೆ ಯಾವುದೇ ರೀತಿಯ ಸಣ್ಣ ಒಂದು ಸಂಶಯ ಆಗಲಿ ಏನೇ ಆಗಲಿ ಇರೋದಿಲ್ಲ. ಆದರೆ ಆ ಥರ ಇರೋದ್ರಿಂದ ಇಂಥ ಕಾರ್ಯಕ್ರಮಗಳು ಒಂದು ಕೋರ್ಡಿನೇಷನಲ್ಲಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಒಂದಪ್ಪ ನಮಗೆ ನಾನು ನಮ್ಮ ಪಿ ಡಿ ಅವ್ರು ಕೇಳ್ಕೊಳೋದು ಇದ್ದೇನೆ, ಈಗ 5 ವರ್ಷ ಆಗಿರೋರಿಗೆ ಏನಾದರೂ ವರ್ಗಾವಣೆ ಅಂತ ಬಂದಾಗ ಖಂಡಿತ ನೀವು ಮೊದಲ ಪ್ರಿಪ್ರೇಸು ನಾನು ಇಲ್ಲೇ ಖಂಡಿತ ನಾನು ಮುಂದುವರಿತೀನಿ ಅಂತ ನೀವು ಹೇಳಿದ್ರೆ ಈ ಒಂದು ಅರಂತೋಡಿಗೆ ಸಂಬಂಧಪಟ್ಟಂಗೆ ಇನ್ನೂ ಸಹ ಒಂದು ಕೊಡುವಂಥ ಸೇವೆ ನಿಮ್ಮಲ್ಲಿ ಆಗಲಿ ಅಂತ ಹೇಳ್ತಾ, ಯಾಕಂದ್ರೆ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಿಮಗೆ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಏನಪ್ಪ ಅಂತಂತಂದರೆ ನೀವು ಅಲ್ಲೇ ಉಳಿತಿರೋ ಇಲ್ಲ ಎಲ್ಲಕ್ಕನ ಬೇರೆ ಕಡೆ ಏನಾದರೂ ಟ್ರಾನ್ಸ್ಫರ್ಗಳು ಪ್ಲೇಸ್ಗಳು ನೋಡಿದಾಗ ಆ ಪ್ಲೇಸ್ಗಳೆಲ್ಲ ಕಣ್ಣು ಕಾಣ್ತಾ ಇರ್ತದೆ. ಆದರೆ ಅರಂತೋಡ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ನೀನು ಆಯ್ಕೆ ಮಾಡ್ಕೊಂಡು ಇಲ್ಲಿಗೆ ಬಾ ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳ್ತಾ, ಒಂದು ಉತ್ತಮ ಕಾರ್ಯಕ್ರಮ ಮತ್ತು ಮುಂದಿನ ದಿನದಲ್ಲಿ ನಮ್ಮ ಅಧ್ಯಕ್ಷರ ಒಂದು ಪಂಚಾಯತಿಗೆ ಸಂಬಂಧಪಟ್ಟಂಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಸಹ, ಒಂದು ಕಟ್ಟಡಗಳು ಸಹ ನಿರ್ವಹಣೆ ಮಾಡಬೇಕು ಅಂತ ಅವರ ಮೈಂಡ್ ಸೆಟ್ಟೇ ಬೇರೆ ಇದೆ. ಆದರೆ ಅಂತಹ ವ್ಯಕ್ತಿಗಳನ್ನ ನೀವು ಇಲ್ಲಿ ಗ್ರಾಮ ಪಂಚಾಯತಿಯ ಇಲ್ಲಿ ಇರೋದು ಖಂಡಿತ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಗ್ರಾಮ ಪಂಚಾಯತಿನ ನಡೆಸ್ಕೊಂಡು ಹೋಗಬೇಕು ಅಂತ ಇದ್ದು ಅವರಿಗೆ ಸದಸ್ಯರುಗಳನ್ನ ಕನ್ವಿನ್ಸ್ ಮಾಡಿ, ಬಾಡಿನಲ್ಲಿ ಕನ್ವಿನ್ಸ್ ಮಾಡಿ, ಅಧಿಕಾರಿಗಳನ್ನ ಕನ್ವಿನ್ಸ್ ಮಾಡಿ ಇಂಥ ಚಟುವಟಿಕೆ ಮಾಡಿದಾಗ ಮತ್ತು ಕಟ್ಟಡಗಳನ್ನಾದಾಗ ಖಂಡಿತ ಅದು ಆ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಒಂದು ಆಸ್ತಿ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ. ಹಾಗಾಗಿ ಈಗೇ ಎಲ್ಲ ಒಂದು ಕಾರ್ಯಕ್ರಮಗಳು ಸ್ವಚ್ಛತೆ ಕಾರ್ಯಕ್ರಮಗಳಾಗಲಿ ಅಂತ ಆಶಿಸ್ತಾ, ನಮ್ಮ ಅಧ್ಯಕ್ಷರಲ್ಲಿ ಇನ್ನೊಂದು ಮನವಿ, ಈಗ ಏನು ಘನತ್ಯಾಜ್ಯ ಘಟಕ ಏನು ನಮಗೆ ಘಟಕ ಇದಾಗಿದೆ, ಕೂಡಲೇ ಅದನ್ನು ನಿಮ್ಮ ಒಂದು ಪ್ಲ್ಯಾನಿಂದ ಬೇಗಲೇ ಅದೊಂದು ಪ್ರಾರಂಭ ಮಾಡಲಿ. ನಿಮಗೆ ಏನು ಸಹಕಾರ ಬೇಕೋ ನಮ್ಮ ತಾಲೂಕ್ ಪಂಚಾಯತಿಯಿಂದನೂ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾ ಇದ್ದೀವಿ. ಜೊತೆಗೆ ನಿಮಗೆ ಜಿಲ್ಲಾ ಯಾವ ಥರ ಅಧಿಕಾರಿಗಳ ಮಟ್ಟದಲ್ಲಿ ಏನೇನು ಬೇಕು ಅನ್ನೋ ಸಂಬಂಧಪಟ್ಟಂಗೂ ಸಹ ನಿಮ್ಮ ಒಂದು ಮುತುವರ್ಜಿಗೆ ಖಂಡಿತ ಎಲ್ಲ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಸಹ ಈ ಒಂದು ನಿಮಗೆ ಘನತ್ಯಾಜ್ಯ ಘಟಕಕ್ಕೆ ಸೌಲಭ್ಯ ಕಲ್ಪಿಸ್ತಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಅರಂತೋಡೊಂದು ಸ್ವಚ್ಛತೆಯ ಒಂದು ತವರೂರು ಅಂತ ತಿಳ್ಕೊಂಡಿದ್ದ ಕಾರಣದಿಂದ ಎಲ್ಲರಿಗೂ ಪರಿಪಾಠ ಆಗಿಬಿಟ್ಟಿದೆ. ಈಗ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಮತ್ತು ಸಾರ್ವಜನಿಕರಿಗಾಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು. ಹಾಗಾಗಿ ಅದನ್ನು ಹೆಸರು ಅದೇ ಥರ ಉಳಿಸ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮ ಇದು 75ನೇ ಕಾರ್ಯಕ್ರಮ ಅಂತ ಇವತ್ತು. ಅಂದರೆ 75 ತಿಂಗಳಾಯಿತು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ತಿಂಗಳಿಗೆ ಒಂದರಂತೆ 75 ತಿಂಗಳಲ್ಲಿ ಈ ಕಾರ್ಯಕ್ರಮ ಈಗ ನಾವು 75ನೇ ತಿಂಗಳಿಗೆ ಬಂದು ತಲುಪಿದ್ದೇವೆ. ಅದ್ಭುತ ಮಾರ್ರೆ. ಆದರೂ ನನಗೇನು ಅನಿಸೋದು, ಹರಿಣ್ಯಕ್ಕ, ಶಿವಾನಂದ್ ಮತ್ತು ನಮ್ಮ ಕೇಶವಣ್ಣನ ಒಂದು ನೇತೃತ್ವದಲ್ಲಿ ಈ 75 ತಿಂಗಳು ನೀವು ನಡೆಸಿದ್ದೀರಲ್ಲ, ನಿಮ್ಮ ತಾಳ್ಮೆಗೆ ಮೆಚ್ಚಲೇಬೇಕು. ಯಾಕೆ ನಾನು ತಾಳ್ಮೆ ಅಂತ ಹೇಳ್ತೇನೆ ಅಂದರೆ, ಇವರು ಈಗ 75 ತಿಂಗಳಿಂದ ಸ್ವಚ್ಛತೆ ಮಾಡಿದರೂ ಕೂಡ ನಾವು ರಿಪೇರಿ ಆಗಲಿಲ್ಲ. ಬೇಜಾರು ಮಾಡಿಕೊಳ್ಬೇಡಿ, ನಾವು ಅರಂತೋಡಿನವರು ರಿಪೇರಿ ಆಗಲಿಲ್ಲ. ನೀವು ಸ್ವಚ್ಛತೆ ಮಾಡಿದ 4 ದಿವಸದಲ್ಲೇ ಪುನಃ ಕಸ ತುಂಬುತ್ತಾ ಇರ್ತದೆ. ನಾನು ಮೊನ್ನೆ 2 ಅಂಗಡಿಯವರಿಗೆ ಹೇಳಿದೆ, ನಿಮ್ಮ ಅಂಗಡಿ ಎದುರಾದರೂ ಒಂದು ಸ್ವಚ್ಛ ಮಾಡಿಕೊಳ್ಳಿ ಅಂತ ಹೇಳಿದರೆ ಒಬ್ಲೈಜ್ ಮಾಡಲಿಲ್ಲ, ಎಷ್ಟರವರೆಗೆ ಮಾಡಲಿಲ್ಲ. ಈ ರೀತಿಯ ಮನುಷ್ಯರು ನಾವು. ಒಂದು ನೆನಪಾಗ್ತದೆ ಒಂದು ಕತೆ. ಒಂದು ಇನ್ಸ್ಪೆಕ್ಟ್ರು ಶಾಲೆಗೆ ಹೋದ್ರಂತೆ. ಶಾಲೆಗೆ ಹೋಗಿ ಮೊದಲೆಲ್ಲ ಇನ್ಸ್ಪೆಕ್ಟ್ರು ಮಾಸ್ಟ್ರನ್ನು ಕರ್ಕೊಂಡು ಬಂದು ಎದುರು ನಿಲ್ಲಿಸಿ ಮಕ್ಕಳಿಗೆ ಪ್ರಶ್ನೆ ಕೇಳೋದು ಮೊದಲೆಲ್ಲ. ಹಾಗೆ 18 ಎಷ್ಟು ಅಂತ ಮಕ್ಕಳ ಹತ್ರ ಕೇಳಿದ್ರಂತೆ ಇನ್ಸ್ಪೆಕ್ಟ್ರು. ಆಗ ಮಕ್ಕಳು ಹೇಳಿದ್ರಂತೆ 18 46 ಅಂತ. ಇನ್ಸ್ಪೆಕ್ಟ್ರು ಮಾಸ್ಟರ್ ಹತ್ರ ಕೇಳಿದರು, ಏನು ಮೇಸ್ಟ್ರೆ 18 46 ಅಂತ ಹೇಳ್ತಾರೆ ಅಂತ. ಆಗ ಮಾಸ್ಟರ್ ಹೇಳಿದ್ರಂತೆ, ಸರ್ ಈಗ ತುಂಬ ಬೆಟರ್, ಕಳೆದ ವರ್ಷ 56 ಅಂತ ಹೇಳ್ತಿದ್ರು ಅಂತ. ಹಾಗೆ ನಾನು ಯಾಕೆ ಹೇಳಿದೆ ಅಂದರೆ, ಈ ಸ್ವಚ್ಛತಾ ಕಾರ್ಯಕ್ರಮ ಶುರು ಮಾಡಿದ ಮೇಲೆ
ನಾವು 18 36 ಅಂತ ಹೇಳಲಿಕ್ಕಾಗದಿದ್ದರೂ 46 ಹೇಳೋವರೆಗೆ ಬಂದಿದ್ದೇವೆ. ಅಷ್ಟಾದರೂ ನಾವು ಸ್ವಲ್ಪ ಬೆಟರ್ ಅಂತ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಅರಂತೋಣೆ ಜನರ ಪರ್ಯವಾಗಿ ಒಂದು ಹಿರಿಯವನಾದ ನಾನು ನಿಮಗೆ ಕೃತಜ್ಞತೆಗಳನ್ನು, ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇವತ್ತು ಎಲ್ಲರಿಗೂ ಸನ್ಮಾನ ಮಾಡಿದ್ದೀರಿ. ಕೇಶವಣ್ಣನಿಗೂ ಮತ್ತು ನಮ್ಮ ಜೋಡೆತ್ತು ಜಯಪ್ರಕಾಶರಿಗೂ ಮಾಡಬೇಕಿತ್ತು ಆದರೂ ನನ್ನ ಮಾತಿನಲ್ಲಿ ಅವರಿಗಿಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ತುಂಬ ಜನರಿಗೆ ಸನ್ಮಾನ ಮಾಡಿದರು. ಇದು ಉಳಿದ ಜನರಿಗೆ ಒಂದು ಮೋಟಿವೇಶನ್, ಪ್ರೇರಣೆ ಆಗಲಿ ಎಂಬ ದೃಷ್ಟಿಯಿಂದ ಈ ಒಂದು ಸನ್ಮಾನವನ್ನು ಮಾಡಿರ್ಬೋದು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಇನ್ನಷ್ಟು ಜನರ ಬೆಂಬಲ ಸಿಕ್ಕಲಿ, ಒಂದು ಮೋಟಿವೇಶನ್ ಸಿಕ್ಕಲಿ, ಪ್ರೇರಣೆ ಸಿಕ್ಕಲಿ ಎಂಬ ದೃಷ್ಟಿಯಿಂದ ಈ ಸನ್ಮಾನವನ್ನು ಮಾಡಿರ್ಬೋದು ಅಂತ ನಾನು ಊಹಿಸ್ತೇನೆ. ಎಲ್ಲರೂ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಬೆಂಬಲಿಸಿ ಸಂಪೂರ್ಣ 18-36 ಬಂದು ತಲುಪುವ ಅಂತ ಒಂದು ಆಶೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನೊಂದು ಪಾಯಿಂಟ್, ನನಗೆ ಖುಷಿ ಕೊಟ್ಟದ್ದು ನಮ್ಮ ಸುಷ್ಮಿತನಿಗೆ ಸನ್ಮಾನ ಮಾಡಿದ್ದು ಈ ಸಂದರ್ಭದಲ್ಲಿ. ನಮ್ಮ ಹುಡುಗಿ 2017 ಬ್ಯಾಚಿನವಳು ಸುಷ್ಮಿತಾ, ನೀನು ಯು ಆರ್ ದ ಫಸ್ಟ್ ಗರ್ಲ್ ನಮ್ಮ ಭಾರತದ ರಕ್ಷಣಾ ಪಡೆಗೆ ಅರಂತೋಡು ಮತ್ತು ಆಸುಪಾಸಿನಿಂದ ಆಯ್ಕೆಯಾದ ಮೊದಲ ಹುಡುಗಿ ನೀನು, ನನಗೆ ಗೊತ್ತಿದ್ದ ಹಾಗೆ. ಅದರಿಂದ ನಾನು ನಿನ್ನನ್ನು 2 ಶಬ್ದ ಇಂಗ್ಲೀಷ್ನಲ್ಲಿ ಉಂಟು. ಒಂದು ಟಾರ್ಚ್ ಬ್ಯಾರರ್ ಅಂತ ಹೇಳ್ತಾರೆ, ಇನ್ನೊಂದು ವಿಸಿಲ್ ಬ್ಲೋವರ್ ಅಂತ ಹೇಳ್ತಾರೆ. ಈ ಟಾರ್ಚ್ ಬ್ಯಾರರ್ ಮತ್ತು ವಿಸಿಲ್ ಬ್ಲೋವರ್ ಈ 2 ಪದ ನಿನಗೆ ಅನ್ವಯ ಆಗ್ತದೆ. ನೀನು ವಿಸಿಲ್ ಹಾಕಿದೆಯಾ, ಉಳಿದ ಎಲ್ಲ ಹುಡುಗಿಯರಿಗೆ ಮುಖ್ಯವಾಗಿ ನೀನು ಒಂದು ಆದರ್ಶ ಆಗಲಿ, ನೀನೊಂದು ಮಾಡೆಲ್ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಹೆಣ್ಣು ಮಕ್ಕಳೇ, ಮೊನ್ನೆ ನೀವು ಸಿಂಧೂರದಲ್ಲಿ ನೋಡಿರ್ಬೋದು. ಅಲ್ಲಿ ಸಿಂಧೂರ ಪ್ರಕ್ರಿಯೆಯನ್ನು ಮೋದಿಯವರು ಸ್ಟಾರ್ಟ್ ಮಾಡಿ ಅದಕ್ಕೆ ಅಲ್ಲಿ ಗಂಡಸರನ್ನೇ ನೋಡಿ ಗುಂಡು ಹಾಕಿ ಕೊಂದು ಹೆಂಗಸರ ಹಣೆಯ ಸಿಂಧೂರವನ್ನು ಅಳಿಸಿದಿರಲ್ಲ, ಅದಕ್ಕಾಗಿ ಆ ಸಿಂಧೂರ ಅಂತ ಟೈಟಲನ್ನು ಕೊಟ್ಟದ್ದು. ಅದೇ ಹೆಣ್ಣು ಮಕ್ಕಳ ಕೈಯಲ್ಲಿ ವಿಮಾನಗಳನ್ನು ಹಾರಿಸಿ ಕ್ಷಿಪಣಿಗಳನ್ನು ಉಡಾಯಿಸಿ ಅವರ ಕೈಯಲ್ಲೇ ಪಾಕಿಸ್ತಾನ ಮಂಡಿಯೂರುವಂತೆ ಮಾಡಿದಾರಲ್ಲ, ಅದು ಗ್ರೇಟ್. ಆದ್ದರಿಂದ ಇಲ್ಲಿ ಮುಂದಿನ ದಿನ ಮತ್ತು ಆಮೇಲೆ ಅದೇ 2 ಹೆಣ್ಣು ಮಕ್ಕಳಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವೇ ಹೊಡೆದು ಉರುಳಿಸಿದ್ದೇವೆ ಅಂತ ಹೇಳಿದ್ದೇವಲ್ಲ, ಇಡೀ ಪಾಕಿಸ್ತಾನಕ್ಕೆ ನಮ್ಮ ಹೆಣ್ಣು ಮಕ್ಕಳು ಸಾಕು ಅಂತ ಒಂದು ತೋರಿಸಿಕೊಟ್ಟಿದ್ದಾರಲ್ಲ, ಅದು ನಿಜಕ್ಕೂ ಗ್ರೇಟ್. ಅದರಿಂದ ಈ ದಿಶೆಯಲ್ಲಿ ಮೇ ಬಿ ಸುಷ್ಮಿತನ ಕೂಡ ಇದರಿಂದ ಪ್ರೇರಣೆ ಆಗಿರ್ಬೋದು ಅಂತ ನಾನು ಊಹಿಸಿಕೊಂಡು, ಸುಷ್ಮಿತನಂತ 100 ಹೆಣ್ಣು ಮಕ್ಕಳು ಮುಂದೆ ಬರಲಿ, ನಮ್ಮ ದೇಶ ಸೇವೆಯಲ್ಲಿ ಪಾಲ್ಗೊಳ್ಳಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಒಂದು ಧೈರ್ಯ ಇಟ್ಟುಕೊಳ್ಳಿ, ನಮ್ಮಲ್ಲಿ ಒಂದು ಭಾವನೆ ಇದೆ, ಗಂಡು ಮಗು ಹುಟ್ಟಿದಾಗ ಸಂತೋಷ ಪಡೋದು, ಹೆಣ್ಣು ಮಗು ಹುಟ್ಟಿದಾಗ ಪರವಾಗಿಲ್ಲ, ತೊಂದರೆ ಇಲ್ಲ, ಗಂಡು ಮಗುವಿನ ಹಾಗೆ ಅಂತ ಒಂದು ತೃಪ್ತಿ ಪಟ್ಟುಕೊಳ್ಳುವಂಥ ಒಂದು ಭಾವನೆ ಇದೆ. ಅದನ್ನು ಒಂದು ಹೋಗಲಾಡಿಸಿ ಗಂಡು ಮಕ್ಕಳು ಕೂಡ ಸೇನೆಗೆ ಸೇರಬಲ್ಲರು, ದೇಶದ ರಕ್ಷಣೆಗೆ ಅವರು ನಿಲ್ಲಬಲ್ಲರು ಅಂತ ತೋರಿಸಿಕೊಟ್ಟಿದೆಯಲ್ಲ, ಹ್ಯಾಟ್ಸ್ ಆಫ್ ಸುಷ್ಮಿತಾ. ನೀನು ಇನ್ನೊಂದು ದಿನ ವೀರಚಕ್ರವೋ ಪರಮವೀರ ಚಕ್ರವೋ ಪಡ್ಕೊಂಡು ಬಾ, ನಾವೆಲ್ಲ ನಿನ್ನನ್ನು ಅರಂತೋಡಿನಲ್ಲಿ ಮೆರವಣಿಗೆ ಮಾಡಿ ಸ್ವಾಗತಿಸಿ ಇಲ್ಲಿ ಸನ್ಮಾನಿಸ್ತೇವೆ. ನಷ್ಟವನ್ನು ಹೊಂದಿದ ಪಂಚಾಯತ್ಗೆ ಇದೀಗ ಶ್ರೀ KR ಗಂಗಾಧರ ಸರ್ ಇವರಿಂದ 10,000 ರೂಪಾಯಿಯ ಧನ ಸಹಾಯ ವಿತರಣೆ. ಇವರ ಒಂದು ಈ ಉತ್ಸಾಹಕ್ಕೆ ಘನತ್ಯಾಜ್ಯ ಶಿವಾನಂದರ ಕಾಲದಲ್ಲೆಲ್ಲ ಆರಂಭ, ಒಂದು ಸಣ್ಣ ತಣ್ಣೀರೆರಚಿದ ಘಟನೆ ನಡೆದದ್ದು ಇತ್ತೀಚೆಗೆ ಈ ಅಗ್ನಿ ಅವಘಡದಿಂದ. ಆದರೂ ಕೂಡ ಎದೆಗುಂದದೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಅಗ್ನಿ ಅವಘಡ ಆದರೂ ಕೂಡ ಒಂದೇ ಒಂದು ದಿವಸ ಕೂಡ ಈ ಕಸ ಸಂಗ್ರಹಣೆಯನ್ನು ಅವರು ನಿಲ್ಲಿಸಲಿಲ್ಲ. ಇದನ್ನು ನಾವು ಮೆಚ್ಚಿಕೊಳ್ಬೇಕು. ಅದನ್ನು ಈಗ ತಾತ್ಕಾಲಿಕವಾಗಿ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸ ಕೂಡ ಆರಂಭಿಸಿ ಮುಂದೊಂದು ದಿನ ಅದು ಯಶಸ್ವಿಯಾಗಿ ಮೊದಲಿನಂತೆ ಕಾರ್ಯ ನಿರ್ವಹಿಸ್ತೇವೆ. ಈ ದಿಸೆಯಲ್ಲಿ ಎದೆಗುಂದದೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿದ
ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ ಮತ್ತು ಇಡೀ ತಂಡಕ್ಕೆ ಊರಿನವರ ಪರವಾಗಿ ವಿಶೇಷ ಅಭಿನಂದನೆಗಳು. ಅವರ ಈ ಕಾರ್ಯದಲ್ಲಿ ಇಡೀ ಊರಿನವರು ಕೈ ಜೋಡಿಸಿದರೆ ಒಳ್ಳೆಯದು ಅಂತ ನನ್ನ ಈ ಸಂದರ್ಭದಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಸುದೀರ್ಘ 7 ವರ್ಷಗಳ ಕಾಲ 74 ಮಾಸಿಕ ಸ್ವಚ್ಛತಾ ಕಾರ್ಯಕ್ರಮ ಮುಗಿಸಿ 75ನೇ ಕಾರ್ಯಕ್ರಮದಲ್ಲಿರುವ ಅರಂತೋಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಹಾಗೂ PDO, ಮಾಜಿ ಅಧ್ಯಕ್ಷರುಗಳಿಗೆ ಸುಳ್ಯ ಇದರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇನೆ. ರಾಜಣ್ಣ ಸರ್ ಮಾತಾಡ್ತಾ ಹೇಳಿದರು, ಸರ್ ಇದು ಜಿಲ್ಲೆಗೆ ಮಾದರಿ ಅಲ್ಲ, ಇದು ಬಹುಶಃ ರಾಜ್ಯಕ್ಕೆ ಮಾದರಿ ಅಂತ ನಾನು ಅತ್ಯಂತ ಸಂತಸದಿಂದ ಹೇಳ್ತೇನೆ. ನಾವೆಲ್ಲಿ ಕಾಣಲಿಲ್ಲ ಇಂಥ 75 ತಿಂಗಳು, ಅದು ಕೂಡ ಕಂಟಿನ್ಯೂ 75 ತಿಂಗಳು ಇಲ್ಲಿ ಅರಂತೋಡಿಯಲ್ಲಿ ಮಾಡುತ್ತಿರುವಂಥ ಈ ಒಂದು ಕಾರ್ಯ ಇಡೀ ರಾಜ್ಯಕ್ಕೆ ಮಾದರಿ ಅಂತ ನಾನು ಭಾವಿಸ್ತೇನೆ. ವೈಯಕ್ತಿಕ ಸ್ವಚ್ಛತೆ, ನಮ್ಮ ವೈಯಕ್ತಿಕ ಸ್ವಚ್ಛತೆ ಹೇಗೆ ನಾವು ಮಾಡ್ತೇವೆ ಅದೇ ರೀತಿ ನಮ್ಮ ಪರಿಸರ, ನಮ್ಮ ಊರಿನ ಸ್ವಚ್ಛತೆಯು ಅತ್ಯಂತ ಪ್ರಮುಖವಾಗಿದೆ. ಅತಿಥಿಗಳು ಮಾತಾಡ್ತಾ ಹೇಳಿದರು, ಇದೆಲ್ಲ ನಾವು ಕಸಗಳನ್ನು ನೋಡುವಾಗ, ಅರಂತೋಡಿನಿಷ್ಟು ಕಸಗಳನ್ನೇ ನೋಡುವಾಗ ಇಡೀ ದೇಶದ ಕಸ ಎಷ್ಟಾಗಿರೋದು. ಖಂಡಿತವಾಗಿಯೂ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡ್ತಿದ್ರೂ ಪ್ಲಾಸ್ಟಿಕ್ಗಳು, ತ್ಯಾಜ್ಯಗಳು ರಸ್ತೆಗಳಲ್ಲಿ ಬೀಳ್ತಾ ಇರೋದು ಅತ್ಯಂತ ಖೇದಕರ, ವಿಷಾದನೀಯ ಅಂತ ಹೇಳಲಿಕ್ಕೆ ನಾನು ಹೇಳ್ತಿದ್ದೇನೆ. ಸುಳ್ಯ ಹಬ್ಬ ಗ್ರಾಮ ಸಮಿತಿ, ಅರಂತೋಡು ಗ್ರಾಮ ಸಮಿತಿಯ ಮೂಲಕ ನಾವು ಸಹಯೋಗ ನೀಡಿದ್ದೇವೆ. ಸುಳ್ಯಕ್ಕೆ 40 ವರ್ಷ, ಸುಳ್ಯ ತಾಲೂಕು ರಚನೆಯಾಗಿ 60 ವರ್ಷ ಆಗುತ್ತಿರುವ ಈ ಸುಸಂದರ್ಭದಲ್ಲಿ ಬಹುಶಃ ನಾವು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಸುಳ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವರಿದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ ಅನೇಕ ಗ್ರಾಮಗಳಲ್ಲಿ ಸಮಿತಿಗಳಾಗಿವೆ. ಈಗಾಗಲೇ ಗ್ರಾಮ ಸಮಿತಿಗಳು ತನ್ನ ಗ್ರಾಮದ ದಾಖಲೀಕರಣಕ್ಕೆ ಚಾಲನೆ, ಜೊತೆಗೆ ಗ್ರಾಮ ಸಮಿತಿಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದಾರೆ. ಇತ್ತೀಚೆಗೆ ಅಜ್ಜವರದಲ್ಲಿ ಒಂದು ದಿನ ಕೆಸರಿನ ಕಾರ್ಯಕ್ರಮ, ಜೊತೆಗೆ ಮೊನ್ನೆ ಮರ್ಕಜದಲ್ಲಿ ಗ್ರಾಮದ ದಾಖಲೀಕರಣಕ್ಕೂ ಕೂಡ ಚಾಲನೆ ಕೊಟ್ಟಿದೆ. ಇವತ್ತು ಅರಂತೋಡಿನಲ್ಲಿ ಸ್ವಚ್ಛತೆಗೆ ನಮ್ಮ ಅರಂತೋಡು ಗ್ರಾಮ ಸಮಿತಿಯ ಸಹಯೋಗ ಕೂಡ ಇದೆ. ಮುಂದೆ ಸುಳ್ಯ ಹಬ್ಬ ಏನು ಅಂತ ಹೇಳುವ ಬಗ್ಗೆ ಒಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಗ್ರಾಮದ ದಾಖಲೀಕರಣಕ್ಕೆ ಗ್ರಾಮದಲ್ಲಿ ಏನೆಲ್ಲ ಶೈಕ್ಷಣಿಕ ಕೇಂದ್ರಗಳಿವೆ, ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಿವೆ, ಅದು ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಜೊತೆಗೆ ನಿಮ್ಮ ಗ್ರಾಮದಲ್ಲಿರುವ ಕುಲ ಕಸುಬುಗಳ ದಾಖಲೀಕರಣ ಸುಮಾರು 15 ವರ್ಷಗಳ ಹಿಂದೆ ಒಂದು ಮಾಹಿತಿ ಪುಸ್ತಕ ಅಂತ ನಾವು ಸುದ್ದಿಯ ಮೂಲಕ ಮಾಡಿದ್ದೆವು. ಈಗ ಅದನ್ನೇ ಮುಂದುವರೆದ ಭಾಗವಾಗಿ ನಾವು ದಾಖಲೀಕರಣಕ್ಕೆ ಗ್ರಾಮದ ದಾಖಲೀಕರಣಗಳ ಮೂಲಕ ಈ ಕ್ಷೇತ್ರಗಳು ಅಥವಾ ಕುಲಕಸುಬುಗಳ ಪರಿಚಯ ಹೊರಗಿನ ಜಗತ್ತಿಗೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ಯೂಟ್ಯೂಬ್ ಮೂಲಕ ನಾವು ಮುಂದಕ್ಕೆ ಮಾಡಲಿಕ್ಕಿದ್ದೇವೆ. ಜೊತೆಗೆ ಗ್ರಾಮದ ಸಾಧಕರು ಅಂತ ಬರಬೇಕಾದ್ರೆ 3 ಕೆಟಗರಿ ಇರ್ತದೆ. ನಾವು ನಮ್ಮ ಗ್ರಾಮದಲ್ಲಿ, ಅರಂತೋಡು ಗ್ರಾಮದಲ್ಲಿ ಅನೇಕರು ಸಹಕಾರಿ ಕ್ಷೇತ್ರ ಇರ್ಬೋದು ಅಥವಾ ಕೃಷಿ ಕ್ಷೇತ್ರ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಇವತ್ತು ನಮ್ಮೊಂದಿಗಿಲ್ಲ. ಅವರನ್ನು ಗುರುತಿಸುವ ಕಾರ್ಯ ನಾಡಿದ್ದು ಸುಳ್ಯ ಹಬ್ಬದಲ್ಲಿ ಆಗ್ತದೆ. ಪ್ರಸ್ತುತ ಸಾಧಕರು, ಈಗ ಪ್ರಸ್ತುತ ಅನೇಕರು ಉದ್ಯಮದಲ್ಲಿರ್ಬೋದು, ಹೈನುಗಾರಿಕೆಯಲ್ಲಿರ್ಬೋದು, ಕೃಷಿಯಲ್ಲಿರ್ಬೋದು, ಪ್ರಸ್ತುತ ಅರಂತೋಡಿನಲ್ಲಿ ಅನೇಕ ಸಾಧಕರಿದ್ದಾರೆ. ಅವರನ್ನು ಗುರುತಿಸುವ ಕಾರ್ಯ ನಾಡ್ದು ಮಾಡಲಿಕ್ಕಿದ್ದೇವೆ. ಜೊತೆಗೆ ಪರ ಊರಿನಲ್ಲಿರುವ ಅರಂತೋಡಿನ ಸಾಧಕರು, ಅನೇಕರು ಅರಂತೋಡಿನವರು ಹೊರಗೆ ಬೆಂಗಳೂರು, ಮಂಗಳೂರು, ಬಾಂಬೆಯಲ್ಲಿರ್ಬೋದು, ಉದ್ಯಮ ಕ್ಷೇತ್ರ ಆಗಿರ್ಬೋದು ಅಥವಾ ರಕ್ಷಣಾ ಕ್ಷೇತ್ರ ಆಗಿರ್ಬೋದು, ಸೈನ್ಯ ಆಗಿರ್ಬೋದು, ಹೀಗೆ 3 ಕೆಟಗರಿಯ ಮೂಲಕ ನಾವು ಆಯ್ಕೆ ಮಾಡಿ ತಲಾ ಒಂದೊಂದು ಕೆಟಗರಿಯನ್ನು ಸಾಧಕರನ್ನು ಗುರುತಿಸುವ ಕಾರ್ಯ ನಿಮ್ಮ ಗ್ರಾಮ ಸಮಿತಿಯ ಮೂಲಕ ನಮ್ಮ ಸುಳ್ಯ ಹಬ್ಬ ಸಮಿತಿಗೆ ಬರಬೇಕು. ಇದಕ್ಕೆಲ್ಲ ನಾವು ಪೂರ್ವಭಾವಿ ಸಭೆಯನ್ನು ಮುಂದೆ ಮಾಡೋಣ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿರ್ಬೋದು, ಸುದ್ದಿ ಬರೀ ಮಾಧ್ಯಮ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇಲ್ಲ. ಸಾಮಾಜಿಕ ಅನೇಕ ಕಾರ್ಯಕ್ಕೆ ನಾವು ಸಪೋರ್ಟಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಜೊತೆಗೆ ಮುಂದೆ ನಮ್ಮ ಯೋಜನೆ ಕೂಡ ಇದೆ. ಪ್ರಸ್ತುತ ಇಲ್ಲಿಯ ಒಂದು ಪ್ರಾಡಕ್ಟ್, ನೀವು ಸಂಜೀವಿನಿ ಮೂಲಕ ಕೆಲವು ಪ್ರಾಡಕ್ಟ್ಗಳಿರ್ಬೋದು ಅಥವಾ ಇಲ್ಲಿ ಏನೆಲ್ಲ ತಯಾರಾಗ್ತವೆ ಅದನ್ನು ಆನ್ಲೈನ್ ಸ್ಕೀಮು ಮೂಲಕ ಮಾತುಕತೆ ಆಗ್ತಾ ಇದೆ. ಈಗ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಮೂಲಕ ಹೇಗೆ ಒಂದು ಪ್ರಾಡಕ್ಟನ್ನು ಬೈ ಮಾಡ್ತಾ ಇದ್ದೇವೆ, ಅದನ್ನು ನಮ್ಮವರಿನ ಪ್ರಾಡಕ್ಟ್ಗಳನ್ನು ಕೂಡ ಒಂದು ಆ್ಯಪ್ ಮೂಲಕ ಅದನ್ನು ಹೊರಗೆ ಬೈ ಮಾಡುವ ಇದನ್ನು ಮಾತುಕತೆ ಆಗ್ತಾ ಇದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಈ ಅರಂತೋಡು ಗ್ರಾಮ ಪಂಚಾಯತ್ನವರ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ. ನಮ್ಮ ಸ್ವಚ್ಛತಾ
ಕಾರ್ಯಕ್ರಮದಕ್ಕೆ ಆರಂಭಗೊಂಡು ಇಲ್ಲಿಯವರೆಗೆ ನಮಗೆ ಪ್ರೋತ್ಸಾಹ ನೀಡಿದಂಥ ಅನೇಕ ಸಂಘ ಸಂಸ್ಥೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸೋದು ನನ್ನ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ಇವತ್ತಿನ 75ನೇ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿದಂಥ ಅರಂತೋಡು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿಗೆ ಹಾಗೂ ನಮಗೆ ನಮ್ಮ ಎಲ್ಲ ಪಂಚಾಯಿತಿನ ಕಾರ್ಯಗಳನ್ನು ಮಾಧ್ಯಮದ ಮುಖಾಂತರ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ಸುದ್ದಿ ಬಳಗದವರಿಗೆ ನಾನು ವಿಶೇಷವಾಗಿ ಅಡತೋಲು ಗ್ರಾಮ ಪಂಚಾಯತ್ ಆಡಳಿತ ಪರವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅನೇಕ ಈಗ ವೇದಿಕೆ ಮೇಲಿರುವ ಅತಿಥಿಗಳು ಹೇಳಿದರು, ಸ್ವಚ್ಛತಾ ಕಾರ್ಯಕ್ರಮ 75 ತಿಂಗಳಿಂದ ನಡೆಕೊಂಡು ಬಂದಿದೆ. ಇದು ಬರೀ ಆಡಳಿತ ಮಂಡಳಿಯಿಂದ ಮಾತ್ರ ಸಾಧ್ಯವಾಗಿದ್ದಲ್ಲ. ಈ ಎರಡು ನಮ್ಮ ಪಂಚಾಯತ್ ವ್ಯಾಪ್ತಿಯ 2 ಗ್ರಾಮಗಳ ಅನೇಕ ಸಂಘ ಸಂಸ್ಥೆಗಳು ಮತ್ತು ನಾಗರಿಕ ಬಂಧುಗಳ ನಮ್ಮೊಂದಿಗೆ ಕೈ ಜೋಡಿಸಿದ್ರಿಂದ ಮಾತ್ರ ಸಾಧ್ಯ ಆಗಿದೆ. ಹಾಗಾಗಿ ಅವರಿಗೆ ಕೂಡ ಎಲ್ಲ ನಾಗರಿಕ ಬಂಧುಗಳಿಗೆ ಅವಳಿ ಗ್ರಾಮದ 2 ನಮ್ಮ ಅರಂತೋಡು ತುಡಿಕಾನ ಅವಳಿ ಗ್ರಾಮದ ಎಲ್ಲ ಗ್ರಾಮಸ್ಥ ಬಂಧುಗಳಿಗೆ ಈ ಸಮಯದಲ್ಲಿ ನಾನು ನೆನೆಸಿಕೊಳ್ತಾ, ಕಳೆದ 2015-20 ಒಂದು ಆಡಳಿತ ಮಂಡಳಿ ಏನಿತ್ತು ಅದೊಂದು ಮನೆಯ ಥರ ಇತ್ತು. ನಾನು ಈಗಿನ ಆಡಳಿತ ಮಂಡಳಿಯನ್ನು ಇದು ಮಾಡುವಂತೇಳಿದಲ್ಲ, ಆದರೆ ಅಲ್ಲಿ ಒಂದು ಆರಂಭವಾದಂಥ ಒಂದು ಲೀಲಾವತಿ ಕೊಡಂಕೇರಿಯವರು ಅಧ್ಯಕ್ಷರು, ಪೂರ್ಣಕಾಲಿಕ ಈ ಪಂಚಾಯತ್ನಲ್ಲಿ ನಾನು ಅನೇಕರನ್ನು ನೆನೆಸಿಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಲೀಲಾವತಿ ಕೊಡಂಕೇರಿಯವರು ಅಧ್ಯಕ್ಷರು, ಶಿವಾನಂದ ಕುಕ್ಕುಮಳವರು ಉಪಾಧ್ಯಕ್ಷರಾಗಿ, ನನ್ನ ಸಹೋದ್ಯೋಗಿಗಳು ನಾನು ಗಂಗಾಧರ ಗುಡ್ಲಮ್ಮನವರು, ರವೀಂದ್ರ ಪಂಜಿಕೋಡಿಯವರು, ಇಲ್ಲಿ ಕೂತಿದ್ದಾರೆ ತಾರಾ ಉಳುವರವರು, ದೇವಕಿ ಕೋಡಿಯವರು. ಈಗ ಅದೊಂದು ಮನೆಯ ಥರ ವಾತಾವರಣ. ಅಂಥ ಮನೆ ಥರದ ವಾತಾವರಣದಿಂದ ಒಂದು ನಮ್ಮ ಈ ಸ್ವಚ್ಛತಾ ಕಾರ್ಯಕ್ರಮ ಶಿವಾನಂದ ಕುಕ್ಕುಂಬಳವರ ಒಂದು ಸ್ವಚ್ಛತಾ ಘಟಕದ ಸಂಘದ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಿತ್ತು. ಎಲ್ಲರ ಸಹಕಾರ, ಆ ಸದಸ್ಯರಲ್ಲಿ ಏನು ಮನೋಭಾವ ಇತ್ತು ಅಂತೇಳಿದರೆ, ಮಾಸಿಕವಾಗಿ ಒಂದು ನಮ್ಮ ಸಾಮಾನ್ಯ ಸಭೆ ಆಗ್ತಿತ್ತು. ಆಗೊಂದು ಹಬ್ಬದ ವಾತಾವರಣ. ಎಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಮಾತಾಡ್ತಿದ್ರು. ಯಾವುದೇ ಕೆಲಸ ಇರಲಿ, ಯಾವುದೇ ಸ್ವಚ್ಛತದ ಅನೇಕ ನಮಗೆ ಮಾಹಿತಿಗಾಗಿ ನಾವು ಹೋದಾಗ ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿತ್ತು. ಇದಕ್ಕಿಂತ ಎಲ್ಲ ಮುಖ್ಯವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 7 ವರ್ಷದಿಂದ ಈ ಯೋಜನೆಯನ್ನು ಯೋಚನೆ ಮಾಡಿ ಒಂದು ಈ ರೀತಿಗೆ ತಂದಿದ್ದಾರೆ ಅಂತೇಳಿದರೆ, ಆಡಳಿತ ಮಂಡಳಿಯ ಜೊತೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ವಿಶೇಷವಾದ ಪ್ರಯತ್ನ ಇದೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ಹಾಗೂ ನಮ್ಮೆಲ್ಲ ಸ್ವಚ್ಛತಾ ಈಗ ಅವತ್ತಿಂದ ಇವತ್ತಿನವರೆಗೆ ನನ್ನ ಸ್ವಚ್ಛತಾ ಘಟಕದ ಸೌಮ್ಯಲತಾ ಅವರ ತಂಡ 4-5 ಜನ ಇದ್ದಾರೆ. ಯಾವುದೇ ಮುಜುಗರದಿಲ್ಲದೆ, ಸಮಾಜದಲ್ಲಿ ಮುಜುಗರದ ಇಂಥ ಕೆಲಸವನ್ನು ಮಾಡಿದರೆ ಮುಜುಗರ ಅಂತ ಹೇಳುವಂಥ ಪ್ರಶ್ನೆಯೇ ಎತ್ತದೆ. ಪ್ರತಿ ಹಂತದಲ್ಲಿ ನಮ್ಮ ಜೊತೆಗೆ ಇದ್ದು ಈ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತೇಳಿದರೆ ಅವರ ಪಾತ್ರ, ಸ್ವಚ್ಛತಾ ಘಟಕದ ಪಾತ್ರ ಹಿರಿದಾಗಿದೆ. ಈ ಸಂದರ್ಭದಲ್ಲಿ 70ರ ಸಂಭ್ರಮದ ದಿನಗಳಲ್ಲಿ ಅವರನ್ನು ಕೂಡ ನಾನು ನೆನಪು ಮಾಡಿಕೊಳ್ತೇನೆ. ಈ 70ರ ಸಂಭ್ರಮ ನಾವು ಈ 75ನೇ ಮಾಸಿಕಕ್ಕೆ ಹೇಗೆ ಬಂದಿದ್ದೇವೆ ಅಂತೇಳಿದರೆ, ಹೇಳಿದ್ದೇನೆ, ಲೀಲಾವತಿ ಅಕ್ಕನವರಿಂದ ಆರಂಭಗೊಂಡು ಅದನ್ನು ನಾವು ಯಾಕೆ ಹೇಳ್ತಿದ್ದೇನೆ ಅಂತೇಳಿದರೆ, ಒಂದು ಗಿಡ ನೆಟ್ಟರೆ ಅದಕ್ಕೆ ನಾವು ಗೊಬ್ಬರ, ಫಸಲು ಎಲ್ಲ ನೀರನ್ನು ಹಾಕಿದರೆ ಮಾತ್ರ ಅದು ಬೆಳೆಯುತ್ತದೆ. ನಾವು ಆರಂಭ ಮಾಡಿದರೆ ಮಾತ್ರ ಸಾಗೋದಿಲ್ಲ. ಅದನ್ನು ಹಂತವಾಗಿ ಬೆಳೆಸುವಂಥ ಕೆಲಸವನ್ನು ಲೀಲಾವತಿ ಕೊಡಂಕೇರಿ ಶಿವಾನಂದಣ್ಣನವರಿಂದ ಆರಂಭವಾಗಿ ಹರಿಣಿ ಅಕ್ಕ ಶ್ವೇತಾ ಅವರು ಅಧ್ಯಕ್ಷರಾಗಿದ್ದರು. ಈಗ ನಾನು ಮತ್ತು ಭವನಿಕನವರು ಈ ಪಂಚಾಯತ್ನ ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಪ್ರತಿ ಹಂತದಲ್ಲಿ ಇನ್ನು 25ರ ಕಾರ್ಯಕ್ರಮ, 50ರ ಕಾರ್ಯಕ್ರಮ, 75ರ ಕಾರ್ಯಕ್ರಮ ಬಂದಿದೆ ಅಂತೇಳಿದರೆ ಈ 2 ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ, ಎಲ್ಲ ಸದಸ್ಯರ ಒಂದು ಒಮ್ಮತದಿಂದ ಮತ್ತು ಯಾವುದೇ ನಾನು ಹೇಳ್ತೇನೆ, ಅನೇಕ ನಮ್ಮ ಈಗಿನ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ನನಗೆ ಒಂದು ಒಳ್ಳೆಯ ಖುಷಿ ಇದೆ. ನಾವು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಒಂದೇ ಒಂದು ಸಾಮಾನ್ಯ ಸಭೆಯಲ್ಲಿ ಆಗಲಿಕ್ಕಿಲ್ಲ, ಅದು ಮಾಡಬಾರ್ದು ಅಂತ ಹೇಳಿದಂಥ ಸದಸ್ಯರೇ ಇಲ್ಲ. ಸಾಮಾನ್ಯ ಸಭೆಯಲ್ಲಿ ನಾವೇನು ಒಳ್ಳೆಯ ಕಾರ್ಯ ಮಾಡಿದ್ದೇವೆ ಅದಕ್ಕೆ ಬೆಂಬಲವಾಗಿ ನಿಂತಿದ್ದರಿಂದಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಾವು ಯಾವುದೇ ಒಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ಆಯಿತು, ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವ. ಈ 75ನೇ ಕಾರ್ಯಕ್ರಮ ಕೇವಲ 7
ಒಂದು 5-6 ದಿನದಲ್ಲಿ ನಾವು ಮಾಡಿದ್ದೇವೆ. ಇಷ್ಟು ಅದು ನನಗೆ ಖುಷಿ ಕೊಡುವಂಥ ಕಾರ್ಯಕ್ರಮ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಎಷ್ಟು ಜನ ಸೇರ್ತಾರೆ. ನಾವು ಒಂದು 50ರಿಂದ 70, 50ರಿಂದ 60 ಮಕ್ಕಳು ಬರ್ತಾರೆ. ಒಂದು 50, 25, 30 ಜನ ಬರ್ಬೋದು ಅಂತೇಳುವಂಥ ನಿರೀಕ್ಷೆಯಲ್ಲಿದೆ. ಇಷ್ಟು ಪ್ರಮಾಣದಲ್ಲಿ ನೀವು ನಮ್ಮ ಪಂಚಾಯತ್ ಮೇಲೆ ಅಭಿಮಾನ ಇಟ್ಟು ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದೀರಾ. ವಿದ್ಯಾರ್ಥಿಗಳು ವಿಶೇಷವಾಗಿ, ನಾನು ನಿನ್ನೆ ವಿದ್ಯಾರ್ಥಿಗಳಿಗೆ ಬೇಜಾರಿರ್ಬೋದು, ನಾನು ನಿನ್ನೆ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದರೆ, ದಯವಿಟ್ಟು ದೇವರೇ ತೊಡಿಕಾನ ಮಲ್ಲಿಕಾರ್ಜುನ ಇವತ್ತು ಮಕ್ಕಳಿಗೆ ರಜೆ DC ಅವರು ಕಾಲೇಜು ಮಕ್ಕಳಿಗೆ ಕೊಡೋದು ಬೇಡ ಅಂತೇಳಿ. ಯಾಕೆಂದರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅವರ ಬೆಂಬಲ ಬೇಕು. ಅದಕ್ಕಾಗಿ ಮಕ್ಕಳಿಗೆ ಬೇಜಾರಿರ್ಬೋದು ಇವತ್ತು ರಜೆ ಕೊಡಲಿಲ್ಲ ಅಂತೇಳಿ. ಆದರೆ ನನಗೆ ಖುಷಿ ಇದೆ, ನಮಗೆ ಖುಷಿ ಇದೆ. ಒಳ್ಳೆಯ ಕಾರ್ಯಕ್ರಮ ನೀವು ನಿಮ್ಮ ಸಹಯೋಗದಲ್ಲಿ ನಮಗೆ ಆಗಿದೆ. ಹಾಗಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ನೀವು ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು, ನಮ್ಮ ಪಂಚಾಯತ್ನ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ನೀವು ನಮ್ಮ ಪಂಚಾಯತಿನ ಭಾಗವಾಗಿದ್ದೀರಿ. ಹಾಗಾಗಿ ನಿಮಗೆ ಕೂಡ ನಾನು ವಿಶೇಷವಾದ ಎಲ್ಲ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರೊಂದವರು ಮತ್ತು ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಹಾಗೂ ಸುದ್ದಿ ಮಾಧ್ಯಮದವರು ನಾನು ವಿಶೇಷವಾಗಿ ಹೇಳಿದ್ದೇನೆ, ನಾನು ಯಾವುದೇ ಕಾರ್ಯಕ್ರಮ ಇರಲಿ, ಸ್ವಚ್ಛತಾ ಕಾರ್ಯಕ್ರಮ, ನಾನು ಅದನ್ನು ಸ್ವಚ್ಛತಾ ಕಾರ್ಯಕ್ರಮವಾಗಿ ಒಂದು ಅರ್ಧ ಗಂಟೆಯಲ್ಲಿ ಟೈಪ್ ಮಾಡಿ ಹಾಕಿದಾಗ ಕೃಷ್ಣಣ್ಣ ಶ್ರೀಜಿತ್ನವರು ಅದನ್ನು ವೆಬ್ ನ್ಯೂಸ್ನಲ್ಲಿ ಹಾಕಿಯಾಗಿತ್ತು. ನಮ್ಮ ಸ್ವಚ್ಛತಾ, ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದನ್ನು ಪ್ರತಿ ಹಂತದಲ್ಲಿ ನಮ್ಮ ಪಂಚಾಯತ್ನ ಕಾರ್ಯಕ್ರಮವನ್ನು ಬೆಂಬಲಿಸಿಕೊಂಡು ಬಂದವರು ಸುದ್ದಿ ಮಾಧ್ಯಮ ಹಾಗೂ ಇತರ ಮಾಧ್ಯಮ ಮಿತ್ರರು. ಅವರಿಗೆ ಕೂಡ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತೇಳಿದರೆ ಮಾಧ್ಯಮ ನಮಗೆ ಪ್ರಚಾರ ಬೇಕೇ ಬೇಕು. ನಾವು ಮಾಡಿದ ಕೆಲಸ ಅದು ಹೊರ ಜಗತ್ತಿಗೆ ಗೊತ್ತಾಗಿದ್ರೆ ನಾವು ಏನು ಮಾಡಿದ್ದೇವೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅವರಿಗೆ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ತಾಲೂಕು ನಮ್ಮ ಎಲ್ಲ ಈ ಪಂಚಾಯತಿನ ಆಡಳಿತ ವರ್ಗದ ಎಲ್ಲ ಕಾರ್ಯಗಳು ನೆರವೇರಬೇಕಾದರೆ ನಮ್ಮ ತಾಲೂಕು ಪಂಚಾಯತಿನ ಇಒ ಅವರ ಸಹಕಾರ ಮುಖ್ಯ. ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದರೆ, ನಾನು ಏನು ಮೆಂಬರ್ಗಳನ್ನು ಹೇಳಿದರೆ, ನಾನು ಏನು ಹೇಳಿದರು, ಪಂಚಾಯತ್ ಇಒರು ಕೂಡ ನಾನು ಏನು ಹೇಳಿದರೆ ಕೂಡ ಅದನ್ನು ಯಾವುದೇ ಒಂದೇ ಒಂದು ದಿನ ಆಗುವುದಿಲ್ಲ ಅಧ್ಯಕ್ಷರೇ ಅಂತ ಹೇಳಿದ ದಿನವೇ ಇಲ್ಲ. ನಾನು ಹೇಳಿದ್ದು ಯಾಕೆ ವಿಶೇಷವಾಗಿ ಹೇಳ್ತೇನೆ, ಮೊನ್ನೆ NRM ಸೆಡ್ ಮಾಡಬೇಕು, ನಾವೊಂದು ಶೀಟ್ ಹಾಕಿ ಮಾಡುವ ಅಂತ ಇದ್ದೆವು. ಆದರೆ ಅವರು ನಾವು ಮೊನ್ನೆ ಹೋಗಿದಾಗ ಆಗಲಿಕ್ಕಿಲ್ಲ ಅಧ್ಯಕ್ಷರೇ, ಅದನ್ನು ನಿಮ್ಮ ಪಂಚಾಯತ್ ಚಿಕ್ಕದಿದೆ, ಅದನ್ನು ದೊಡ್ಡದು ಮಾಡಬೇಕು, ಅದನ್ನು ಊಟದ ಹಾಲನ್ನು ಮೇಲೆಯೇ ಮಾಡಬೇಕು ಅಂತೇಳಿ ಇಡೀ ಒಂದು ದಿವಸ ಇಂಜಿನಿಯರ್ಗಳನ್ನು ಕರೆಸಿ ನಮ್ಮೊಟ್ಟಿಗೆ ಅವರು ಇದ್ದಾರೆ. ನಮ್ಮ ಪಂಚಾಯತ್ ಮೇಲೆ ವಿಶೇಷವಾದ ಅಭಿಮಾನವಿಟ್ಟು ನಮಗೆ ಸಹಕಾರ ಕೊಟ್ಟಿದೆ. ಅವರ ಸಹಕಾರವನ್ನು ನಾವು ಯಾವತ್ತೂ ಪಂಚಾಯತ್ ಆಡಳಿತ ಮಂಡಳಿ ನೆನೆಸ್ಕೊಳ್ತೇವೆ. ನಮ್ಮ ಮೇಲೆ ವಿಶೇಷವಾದ ಅಧಿಕಾರಿಗಳ ಪಂಚಾಯತ್ನ ಮೇಲೆ ಏನು ಗೊತ್ತಿಲ್ಲ, ಹಿಂದಿನ CS ಅವರು ಕೂಡ ಆನಂದ ಸರ್ಕ್ ಅವರು ನಮ್ಮ ಘಟಕದ ಏನು ಬೆಂಕಿ ಹಾವಿತಿ ಆಯಿತು, ನಮಗೆ ಒಂದು ದೊಡ್ಡ ಲಾಸು ಆನಂದ್ ಸರ್ಕ್ ವರ್ಗಾವಣೆ ಆಗಿ ಹೋದದು ಕೂಡ. ನಮ್ಮ ಯಾವುದೇ ಕೆಲಸ ಇರಲಿ, ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂತೇಳಿದರೆ 4 ಸಾರಿ ನಮ್ಮ ಪಂಚಾಯಿತಿಗೆ ಭೇಟಿ ಕೊಟ್ಟಿದ್ದಾರೆ ಇಒ ಸರ್ ಅವರು. ಯಾವುದೇ ಪಂಚಾಯತ್ನವರು ಅಧ್ಯಯನಕ್ಕಾಗಿ ಏನಾದರೂ ಬಂದರೆ ಮೊದಲು ನಮಗೆ ಕಳಿಸೋದು ಇಒ ಸರ್ ಅವರು ಮತ್ತು CS ಸರ್ ನಮ್ಮ ಪಂಚಾಯತಿಗೆ. ಹಾಗಾಗಿ ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟು ಮಾಡಿದ್ದಾರೆ, ನಮಗೆ ಎಲ್ಲ ಕೆಲಸಗಳಿಗೆ ನೆರವಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸಿಕೊಳ್ತಾ ಇದ್ದೇನೆ. ಮತ್ತು ಗಂಗಾಧರ್ ಸರ್ ಒಂದು ಹೇಳಿದರು ಮಾತು, ನನಗೆ ಮತ್ತು PD ಅವರಿಗೆ ಸನ್ಮಾನ ಮಾಡಬೇಕು ಅಂತ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ, ನಮಗೆ ಯಾವುದೇ ಸನ್ಮಾನಗಳು ಬೇಡ. ಆದರೆ ಆಕಸ್ಮಿಕ ಆಗಿ ಅಗ್ನಿ ದುರಂತಕ್ಕೆ ಈಡಾದ ನಮ್ಮ ಸ್ವಚ್ಛತಾ ಘಟಕಕ್ಕೆ ನಿಮ್ಮ ಮೇಲೆ ಅದರ ಪುನರ್ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ನಾವು ಈಗಿನ ಆಡಳಿತ ಮಂಡಳಿ 4-5 ತಿಂಗಳಿರ್ಬೋದು, ಇವತ್ತು 75ನೇ ಕಾರ್ಯಕ್ರಮ ನಡೆದಿದೆ. ಮುಂದಿನ ಆಡಳಿತ ಮಂಡಳಿ ಅವರ ಆಲೋಚನೆಗಳು ಏನಿಲ್ಲದೇ ಇರ್ಬೋದು, ಬೇರೆ ಥರ ಇರ್ಬೋದು. ಆದರೆ ಈ ಸ್ವಚ್ಛತಾ ಆಂದೋಲನ ನಿರಂತರವಾಗಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದು ಏನು ಆಗ್ತದೆ ಅಂತೇಳಿದರೆ, ಆಡಳಿತ ಮಂಡಳಿಯ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದು ಇನ್ನು 2 ವರ್ಷದಲ್ಲಿ ಅದು 100 ದಿನಗಳ ಸ್ವಚ್ಛತಾ ಕಾರ್ಯಕ್ರಮವಾಗಿ ಆಗ್ಬೋದು. ಮತ್ತು ಈಗ ಏನು ನಮಗೆ ಇಒ ಸರ್ ಅವರು ಹೇಳಿದ್ದಾರೆ, ಸ್ವಚ್ಛತಾ ಘಟಕ ಅದು ಕೆಲವು ಟೆಕ್ನಿಕಲ್ ಅದರ ಒಂದು ಏಲಂ ಪ್ರಕ್ರಿಯೆ ಆಗದೆ ನಮಗೆ ಅದನ್ನು ಮುಂದುವರಿಸಲಿಕ್ಕೆ ಆಗ್ತಾಯಿಲ್ಲ.
ಮುಂದಿನ ತಿಂಗಳು ಅದೆಲ್ಲ ಪ್ರಕ್ರಿಯೆ ಆಗಿ ಮುಂದೆ ಕನಿಷ್ಠ ನಾನು ನಿಮ್ಮಲ್ಲಿ ಹೇಳ್ತೇನೆ, ಅದರ ಆಫೀಸಿನ ಕೆಲಸ ಸಾಧಾರಣ ನಮಗೆ ಮಾನ್ಯ ಶಾಸಕರು ಒಂದು 5 ಲಕ್ಷ, MLC ಅವರು ಒಂದು 5 ಲಕ್ಷ, RDP ಇಂದ ಒಂದು 5 ಲಕ್ಷ, ನಮ್ಮ ಹೆಮ್ಮೆಯ ಸಹಕಾರಿ ಸಂಘದ ಮುಖಾಂತರ ಒಂದು 1 ಲಕ್ಷ ರೂಪಾಯಿ, ಇತರ ಅನೇಕ ದಾನಿಗಳು ಕೂಡ ಈಗ ನೆಹರು ಸ್ಮಾರಕ ಪದವಿ ಪೂರ್ವ ಆಡಳಿತ ಮಂಡಳಿಯವರು 10,000 ಕೊಟ್ಟಿದ್ದಾರೆ. ಅನೇಕ ಮಂದಿ ನಮಗೆ ವೈಯಕ್ತಿಕವಾಗಿ ಹೇಳಿದ್ದಾರೆ, ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ. ನಿಮ್ಮೆಲ್ಲರ ಸಹಕಾರದಿಂದ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ನಾವು ಅದರ ಆಫೀಸಿನ ಒಂದು ಶಂಕುಸ್ಥಾಪನೆಯನ್ನು ಖಂಡಿತವಾಗಿ ಮಾಡ್ತೇವೆ. ಅದಕ್ಕೆಲ್ಲ ಅದರ ಪುನರ್ನಿರ್ಮಾಣಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿ ಎಲ್ಲ ಕೆಲಸಗಳಿಗೆ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ನಾವು ಪಂಚಾಯತಿನ ಒಳ್ಳೆಯ ರೀತಿಯಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಪಂಚಾಯತಾಗಿ ಮಾದರಿ ಪಂಚಾಯತಿಯಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನಾನು ಹೇಳಲಿಕ್ಕೆ ಬಿಟ್ಟೋದು ನಿಮಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಿಟ್ಟೋಗಿದ್ದರೆ ಅದನ್ನು ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ. ಮತ್ತು ನಮ್ಮ ಪಂಚಾಯತ್ ಮಾತ್ರ ಸುಟ್ಟು ಹೋಗಿರುವುದು, ನಮ್ಮ ಆಸೆಗಳು ನಮ್ಮ ಪ್ರಯತ್ನಗಳು ಯಾವತ್ತೂ ಸುಟ್ಟು ಹೋಗಲಿಲ್ಲ. ನಾವು ಘಟಕ ಸುಟ್ಟು ಹೋಗಿ 1 ವಾರದಲ್ಲಿ ನಮ್ಮ ಅಂಗಡಿಗಳಿಂದ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಮುಂದುವರಿಯುತ್ತದೆ ನಿರಂತರವಾಗಿ. ನಮ್ಮ ಆಡಳಿತ ಮಂಡಳಿಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಇರಲಿ.